सूत्रभाषकतो वन्दे भगवन्तो पुनः पुनः श्रीमच्छङ्कर भगवत्पूज्यपाद सद्गुरुभ्यो नमः। वन्देदं दच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहं सदाहं सम्प्रदायज्ञं संयमीन्द्रं सदाश्रयं सद्गुरुं दच्चिदानन्दं सदाचारं समाश्रये। श्री श्री दच्चिदानन्देन्द्र सरस्वती महासद्गुरुभ्यो नमः। अतीः भगवो ब्रह्म ಅಥಾನ್ಯೋ ದೃಷ್ಟಾಂತಃ ಅಲ್ವಾ 614 ಭಾಷ್ಯ ಭಾಗ 614 ಅಥ ಅನ್ಯೋ ದೃಷ್ಟಾಂತಃ ತತ್ಕ್ಷಯಂ ಪ್ರತಿ ಅಥೋ ಅನ್ಯೋ ದೃಷ್ಟಾಂತಃ ತತ್ಕ್ಷಯಂ ಪ್ರತಿ ತದ್ಯಥೇಹ ಇತ್ಯಾದಿ ತದ್ಯಥೇಹ ಇತ್ಯಾದಿ. ಒಂದು ಇನ್ನೊಬ್ಬರನ್ನು ರಾಜನಾಗುಳ್ತಾನೆ ಇನ್ನೊಬ್ಬರು ಅಧೀನ ಇರ್ತಾನೆ ಒಂದು ಹೇಳಿದ್ರು. ಮತ್ತೊಂದು ದೃಷ್ಟಾಂತ ಕೊಡ್ತಾ ಇದೆ ಶ್ರುತಿ. ಯಾವುದಕ್ಕೆ? ಅದು ಕ್ಷೇಮಾಗತ್ತೆ. ಆ ಫಲ ಕರ್ಮ ಫಲವಾಗಲಿ ಉಪಾಸನಾ ಫಲವಾಗಲಿ ಕಾಲದೇಶದಿಂದ ಕ್ರಿಯೆಯಿಂದ ಸಾಧನದಿಂದ ಪಡ್ಕೊಂಡದ್ದು ಯಾವುದು ಪರ್ಮನೆಂಟ್ ಅಲ್ಲ. ಯಾವುದು ಆಲ್ರೆಡಿ ಇದ್ಬಿಟ್ಟಿದೆಯೋ ಅದನ್ನು ಕಂಡ್ಕೊಂಡ್ರೆ ಇದ್ದದ್ದನ್ನು ಕಂಡ್ಕೊಳ್ಳೋದನ್ನ ಪರ್ಮನೆಂಟ್ ಆಗಿದ್ದನ್ನು ಪರ್ಮನೆಂಟ್ ಕಂಡ್ಕೊಳ್ತಾನೆ. ಪರ್ಮನೆಂಟ್ ಯಾರಿಗೂ ಮಾಡೋಕ್ಕಾಗಲ್ಲ. ಪರ್ಮನೆಂಟ್ ಆಗಿದ್ದನ್ನ ಟೆಂಪ್ರವರಿ ಮಾಡೋಕ್ಕಾಗಲ್ಲ. ಟೆಂಪ್ರವರಿ ಆಗಿದ್ದನ್ನ ಪರ್ಮನೆಂಟ್ ಮಾಡೋಕ್ಕಲ್ಲ. ತಾತ್ಕಾಲಿಕವಾದದ್ದನ್ನ ಶಾಶ್ವತ ಮಾಡೋಕ್ಕಾಗಲ್ಲ. ಶಾಶ್ವತವನ್ನ ತಾತ್ಕಾಲಿಕ ಮಾಡೋಕ್ಕಾಗಲ್ಲ. ಅಕ್ಷಯವಾಗುತ್ತೆ ಫಲ ಅನ್ನೋದಕ್ಕೆ ನಮ್ಮ ದೃಷ್ಟಾಂತ ಕೊಡುತ್ತೆ. ತತ್ತತ್ರ ಯಥಾ ಇಹ ಲೋಕೆ ತತ್ತತ್ರ ಯಥಾ ಇಹ ಲೋಕೆ ತಾಸಾಮೇವ ಸ್ವಾಮ್ಯನುಶಾಸನ ಅನುವರ್ತಿನೀನಾಂ ಪ್ರಜಾನಾಂ ಸೇವಾದಿಕರ್ಮಜಿತೋ ಲೋಕಃ ಪರಾಧೀನೋಪಭೋಗಃ ಕ್ಷೀಯತೆ ಅಂತವಾನ್ ಭವತಿ. ಅಲ್ಲಿನ ಆ ವಿಷಯದಲ್ಲಿ ದಸ ಹೇಗೆ ಇಹಲೋಕದಲ್ಲಿ ತಾಸಾಮೇವ ಪ್ರಜಾನಾಂ ಆ ಪ್ರಜೆಗಳಿಗೆ ಯಾವ ಪ್ರಜೆಗಳು? ಸ್ವಾಮಿ ಅನುಶಾಸನ ಅನುವರ್ತಿನೀನಾಂ. ಸ್ವಾಮಿಯಿಂದ ಯಜಮಾನ ಅಥವಾ ರಾಜ, ಅದು ಅನುಶಾಸನ ಅಂದ್ರೆ ಅವನ ಕಟ್ಟಳೆ, ಅವನ ಆಜ್ಞೆ, ಅವನ ನಿಯಮ, ಅದನ್ನು ಅನುಸರಣೆ ಮಾಡುವಂತಹ ಪ್ರಜೆಗಳಿಗೆ ಅವರು ಸೇವಾದಿ ಕರ್ಮದಿಂದ ಏನೋ ಒಂದು ಗೆದ್ಕೊಳ್ತಾರೆ. ತುಂಬ 10-6 ವರ್ಷ ರಾಜನ ಸೇವೆ ಮಾಡಿಕೊಂಡು ದುಡ್ಡು ಕೂಡ ಹಾಕೊಂಡು ಮನೆ ಕಟ್ಕೊಳ್ತಾರೆ, ಅಥವಾ ಅವನ ಜಮೀನು ಕೊಟ್ಕೊಳ್ತಾರೆ, ಅಥವಾ ಬಂಗಾರ ಬೆಳ್ಳಿ ತಗೊಳ್ತಾರೆ, ಏನೋ ಕರ್ಮದಿಂದ ಅವನು ಗೆದ್ಕೊಳ್ತಾರೆ. ಗೆದ್ಕೊಂಡ್ರು ಆ ಲೋಕವು ಪರಾಧೀನ ಉಪಭೋಗ, ಇನ್ನೊಬ್ಬರ ಅಧೀನದಿಂದ ಅನುಭವಿಸಲ್ಪಡತಕ್ಕದ್ದು ಅಂತಾಗುತ್ತೆ. ಅಲೋಕಾನು ಫಲ ಮತ್ತು ಕ್ಷೀಯತೆ ಅಂತವನ್ಮತಿ, ಕೊನೆಗೆ ಅದು ಮುಗಿದೋಗೂ ಹೋಗುತ್ತೆ. ಆ ಮನೆಯೂ ಒಂದಲ್ಲ ಅಂತ ಬಿದ್ದೋಗುತ್ತೆ, ಬಂಗಾರವೂ ಹೋಗುತ್ತೆ, ಎಲ್ಲ ಯಾವ ಈ ಲೋಕದ ಪರ್ಮನೆಂಟ್ ಶಾಶ್ವತ ಈ ಲೋಕದಲ್ಲಿ ಯಾವುದೂ ಇಲ್ಲ. ಎಲ್ಲವೂ ಹುಟ್ಟಿದ್ದೆಲ್ಲ ನಾಶ ಆಗಲೇಬೇಕು. ಎಲ್ಲವೂ ಹುಟ್ಟಿದ್ದಾನೆ. ಇಲ್ಲಿ ಹುಟ್ಟುವುದೇ ಕಲ್ಪನೆಯೇ, ತೋರಿಕೆಯೇ. ಇರೋ ಪರಮಾರ್ಥವನ್ನು ಇರೋ ರೂಪದಿಂದ ಕಂಡುಕೊಳ್ಳದೆ ಇದ್ದಾಗ ಈಗ ದ್ವೈತ ರೂಪವಾಗಿ ತೋರುತ್ತಲ್ಲ, ಈ ತೋರಿಕೆ ಆಭಾಸವನ್ನು ಹುಟ್ಟು ಅಂತೀವಿ. ಈ ತೋರಿಕೆಗೆ ಆಸ್ಪದವಾದ ಆಧಾರವಾದ ಸತ್ಯ ಏನಿದೆ ಅದು ಮಾತ್ರ ಜಗ್ಗಲ್ಲ, ಅಲ್ಲಾಡಲ್ಲ, ಅದು ಏಕರೂಪವಾಗಿರುತ್ತೆ. ಇದಾನೀಂ ದಾಷ್ಟಾಂತಿಕಂ ಉಪಸಂಹರತಿ. ಅಥ ಇದಾನೀಂ ದಾಷ್ಟಾಂತಿಕಂ ಉಪಸಂಹರತಿ. ಕರ್ಮದಿಂದ ಗೆದ್ದುಕೊಂಡಂತಹ ಲೋಕ ಅಂತ ಒಳ್ಳದ್ದಾಗ ಆಗತ್ತೋ ಅದೇ ರೀತಿ ದಾಷ್ಟಾಂತಿಕ ದೃಷ್ಟಾಂತ ಯಾವ್ದು ಕೊಡ್ತೀವೋ ಅದು ದಾಷ್ಟಾಂತಿಕ. ಮುಖದಂತೆ ಚಂದ್ರ ದೃಷ್ಟಾಂತ, ಮುಖ ದಾಷ್ಟಾಂತಿಕ. ಸಿಂಹದಂತೆ ಪರಾಕ್ರಮ ಉಳ್ಳವನು ದೇವದತ್ತನು ಅಂದ್ರೆ ದೇವದತ್ತನಿಗೆ ಸಿಂಹ ದೃಷ್ಟಾಂತ, ದೇವದತ್ತ ದಾಷ್ಟಾಂತಿಕ. ದೃಷ್ಟಾಂತವನ್ನು ಯಾವುದಕ್ಕೆ ಕೊಡ್ತೀವೋ ಅದು ದಾಷ್ಟಾಂತಿಕ. ಇದು ಈ ವಿಚಾರವು ದಾಷ್ಟಾಂತಿಕ. ಯಾವುದೋ ಹೇಳ್ತಾರೆ ಏವಮೇವ ಅಮೂತ್ರ ಅಗ್ನಿಹೋತ್ರಾದಿ ಪುಣ್ಯಜಿತೋ ಲೋಕಃ ಅಗ್ನಿಹೋತ್ರಾದಿ ಪುಣ್ಯಜಿತೋ ಲೋಕಃ ಪರಾಧೀನೋಪಭೋಗಃ ಕ್ಷೀಯತೆ ಏವೇತಿ. ಪರಾಧೀನೋಪಭೋಗಃ ಕ್ಷೀಯತೆ ಏವೇತಿ. 30-40 ವರ್ಷ ಅಗ್ನಿಹೋತ್ರ ಮಾಡಿದ ಕರ್ಮದ ಫಲ ಮುಗಿದೋಗ್ಬಿಡುತ್ತಾ? ಸಾಯುವವರೆಗೂ ಮಾಡುವ ಉಪಾಸನೆ ಫಲ ಮುಗಿದೋಗ್ಬಿಡುತ್ತಾ ಅಂತ ಕೇಳಿದ್ದಾನೆ. ಸಾಯುವವರೆಗೂ ಅಂತಂದ್ಮೇಲೆ ಸತ್ಮ ಮಾಡೋದಲ್ಲ, ಆ ಕಾರಣವೇ ಪರಿಚ್ಛಿನ್ನವಾದ್ಮೇಲೆ ಫಲವೂ ಪರಿಚ್ಛಿನ್ನವೇ. ಒಂದು ಪ್ರಶ್ನೆ ಮಾಡಿದ್ದಾರೆ, ಜಾಗೃತ ಸತ್ಯ ಸ್ವಪ್ನ ಸುಳ್ಳು ಅಂತಾರಲ್ಲ, ಅದು ಎಚ್ಚರದ ಕಾರ್ಯ ಸ್ವಪ್ನ ಅಂತ ಬೇರೆ ಅಂತಾರೆ. ಸ್ವಲ್ಪ ಎಚ್ಚರದ ವಾಸನೆಯಿಂದಲೇ ಬಂದಿರುತ್ತೆ ಕನಸು, ಎಚ್ಚರದಲ್ಲಿ ಏನೇನು ಕಂಡಿರ್ತೀವೋ ಅದನ್ನೇ ಕಾಣ್ತೀವಿ ಅಂತ ಲೋಕದವ್ರು ಅನ್ಕೊಂಡಿದ್ದಾರೆ. ಹಾಗೆ ಅನ್ಕೊಂಡಿದ್ದೆ ಕಾರಣ ಸತ್ಯ, ಕಾರ್ಯ ಸುಳ್ಳಾಗತ್ತಾ? ಅಲ್ಲಿ ಜಾಗೃತ ಕಾರಣ, ಸ್ವಪ್ನ ಸುಳ್ಳು ಅಂತಿಲ್ಲ. ಸ್ವಪ್ನ ಕಾರಣವಾಗಿರುವಂಥ ಜಾಗೃತ ನಿಜವಾಗಿ, ಅದರ ಕಾರ್ಯವಾಗಿರ್ತಕ್ಕಂಥ ಹಾಲು ನಿಜ, ಮೊಸರು ಸುಳ್ಳ? ಹಂಗಾಗಲ್ಲಪ್ಪ.
ಅದು ಕಾರಣ ಸತ್ಯ, ಅದು ಸತ್ಯ ಆಗ್ಬೇಕು. ಇಲ್ಲ ಆ ಸುಳ್ಳು ಇದು ಸುಳ್ಳು ಆಗ್ಬೇಕು. ಕಾರ್ಯಕಾರಣ ಭಾವವನ್ನು ಹೇಳಿದರೆ ಜಾಗೃತ ಸ್ವಪ್ನಗಳಿಗೆ ಸಮಾನ ಸ್ವಭಾವ ಇರ್ಬೇಕಪ್ಪ, ಭಿನ್ನ ಸ್ವಭಾವ ಬರೋಲ್ಲ. ಹಾಗೆ ಅಗ್ನಿಹೋತ್ರಾದಿ ಪುಣ್ಯದಿಂದ ಗೆದ್ದುಕೊಂಡಂತಹ ಲೋಕ ಇದೆಯಲ್ಲ, ಸ್ವರ್ಗಲೋಕ ಇರ್ಬೋದು, ಪಿತೃಲೋಕ ಇರ್ಬೋದು, ಯಾವುದೇ ಲೋಕ ಗೆದ್ಕೊಳ್ಳಿ, ಆ ಪರಾಧೀನೋಪಭೋಗ ಅದು ಇನ್ನೊಬ್ಬರ ಅಧೀನದಲ್ಲಿ ಅನುಭವಿಸುವಂತಹ ಫಲ ಅದು ಕ್ಷೇಮವಾಗಿಯೇ ಆಗತ್ತೆ. ಏನ್ ಮಾಡೋಕ್ಕಾಗಲ್ಲ. ಕರ್ಮವೇ ಅಷ್ಟು ದಿವಸ ಅದು ಹತ್ತಾ ಇರುತ್ತೆ, ಬಲ್ಬ್ ಹತ್ತಾ ಇರುತ್ತೆ, ಆಮೇಲೆ ಬರ್ನ ಬಿಡುತ್ತೆ. ಕರ್ಮ ಬರ್ನ ಬಿಡುತ್ತೆ. ಕರ್ಮ ಬರ್ನ ಮೇಲೆ ಫಲ ಬರ್ನ ಆಗ್ಲೇಬೇಕಲ್ಲ. ಟೊಸ್ಸೆ ಇಷ್ಟೇ. 30 ವರ್ಷದ ಅಗ್ನಿಹೋತ್ರಕ್ಕೆ 1,000 ರೂ, 2,000 ರೂ, 10,000 ರೂ ಇರ್ತಾನೆ ಸ್ವರ್ಗದಲ್ಲಿ. ಆಮೇಲೆ ಟಾಸಾಕಂದು ಆ ದೇಹ ಹೋಗ್ಬಿಡುತ್ತೆ. ಉಕ್ತೋ ದೋಷ ಯಶಾಮಿತಿ ವಿಷಯಂ ದರ್ಶಯತಿ ತದ್ಯೈತ್ಯಾದಿನ. ಉಕ್ತೋ ದೋಷಃ ಯಶಾಮೇವೇತಿ ವಿಷಯಂ ದರ್ಶಯತಿ ತದ್ಯೈತ್ಯಾದಿನ. ಈ ಮೇಲೆ ಹೇಳಿದ ದೋಷವು ಇವರಿಗೇನು ಯಾರು ತಜ್ಜಯ್ಯ ಅವರಿಗೆ ತಜ್ಜಯ್ಯ ಆತ್ಮಾನ ಮನನ ವಿದ್ಯಾ ಅಂತ ಯಾರು ಇಲ್ಲಿ ಆತ್ಮನ್ನು ಕಂಡ್ಕೊಳ್ಳದೆ ಹೋಗ್ತಾರೋ ಅಂತ ಹೇಳಿ ಅವರಿಗೆ ಸೇರಿಸ್ತಾ ಇದೆ ಈ ಫಲ. ಅನಿತ್ಯವಾದ ಲೋಕಫಲ ಯಾರಿಗೆ ಅಂದ್ರೆ ಯಾರು ಆತ್ಮಜ್ಞಾನವನ್ನು ಮಾಡ್ಕೊಳ್ಳದೆ ಈ ಲೋಕದಿಂದ ಹೋಗ್ತಾರೋ ಅವರಿಗೆ ಅಂತ ಅದನ್ನು ತೋರಿಸ್ತಾ ಇದೆ. ತದ್ಯೇ ಇಹ ಆತ್ಮಾನ ಮನನ ವಿದ್ಯಾ ಮೂಲದಲ್ಲಿ ಅದಕ್ಕೆ ಪಿಟಿಕೆ ಆಗ್ತಾ ಇದ್ದಾರೆ. ಈ ಮೇಲೆ ಹೇಳಿದ ದೋಷ ಅಂದ್ರೆ ಯಾವುದೋ ಕರ್ಮಫಲವಲ್ಲ, ಅನಿತ್ಯವೆಂಬ ದೋಷವು ಯಾರಿಗೆ ವಿಷಯಕ್ಕೆ ಹೇಳಿದ್ದು ಅಂತ ಕೇಳಿದ್ರೆ ಯಾರು ಆತ್ಮನ್ನು ಕಂಡುಕೊಳ್ಳದೆ ಹೋಗ್ತಾರೋ ಅವರ ವಿಷಯಕ್ಕೆ. ತತ್ತತ್ರ ಯೇ ಇಹ ಅಸ್ಮಿನ್ ಲೋಕೆ ತತ್ತತ್ರ ಯೇ ಇಹ ಅಸ್ಮಿನ್ ಲೋಕೆ ಜ್ಞಾನಕರ್ಮಣೋ ಅಧಿಕೃತಾಃ ಯೋಗ್ಯಾಃ ಸಂತಃ ಜ್ಞಾನಕರ್ಮಣೋ ಅಧಿಕೃತಾ ಯೋಗ್ಯಾಃ ಸಂತಃ ಆತ್ಮಾನಂ ಯಥೋಕ್ತ ಲಕ್ಷಣಂ ಶಾಸ್ತ್ರಾಚಾರ್ಯೋಪದಿಷ್ಟಂ ಅನನುವಿದ್ಯಾ ಯಥೋಪದೇಶಂ ಅನು ಸಂವೇದ್ಯತಾಂ ಅಕೃತ್ವಾ ವ್ರಜಂತಿ ದೇಹಾದಸ್ಮಾತ್ ಪ್ರಯಂತಿ. ಉಪಾಸನಾ ಪ್ರಕರಣವಾದ್ರಿಂದ ಇದು ಸಾಕ್ಷಾತ್ಕಾರ ಮಾಡ್ಕೊಂಡು ಹೋಗಲ್ವೋ ಅವ್ರಿಗೆ, ಹೋದವ್ರಿಗಿಲ್ಲ. ತತ್ ಅಲ್ಲಿ ಅಂದ್ರೆ ಯಾರು ಈ ಲೋಕದಲ್ಲಿ ಉಪಾಸನೆಗೂ ಅಧಿಕಾರಿಗಳಾಗಿದ್ದಾರೆ, ಶಾಸ್ತ್ರೋಕ್ತ ಉಪಾಸನೆಗೆ ಕರ್ಮಕ್ಕೂ ಅಧಿಕಾರಿಗಳಾಗಿದ್ದಾರೆ, ಹಾಗೆ ಯೋಗ್ಯರಾಗಿದ್ದುಕೊಂಡು ಮೇಲೆ ಹೇಳಿದ ಅಪಹತ ಪಾಪತ್ವಾದಿ ಗುಣಗಣೋಪೇತನಾದ ಆತ್ಮನನ್ನ ಶಾಸ್ತ್ರ ಮತ್ತು ಆಚಾರದಲ್ಲಿ ತಿಳಿಸಿಕೊಟ್ಟದ್ದಾಗಿರೋ ಆ ಆತ್ಮನನ್ನ ಕಂಡುಕೊಳ್ಳದೆ, ಗೊತ್ತು ಮಾಡ್ಕೊಳ್ಳದೆ, ಸಾಕ್ಷಾತ್ಕಾರ ಮಾಡ್ಕೊಳ್ಳದೆ, ಆ ಉಪದೇಶ ತಕ್ಕ ಹಾಗೆ ತಮ್ಮ ಅನುಭವದಲ್ಲಿ ಹೌದು ಅಪಹತ ಪಾಪತ್ವಾದಿ ಗುಣಗಣೋಪೇತನಾದ ಆ ಅರ್ಧ ಬ್ರಹ್ಮವೇ ನಾನಾಗಿದ್ದೀನಿ ಸಾಕ್ಷಾತ್ಕಾರ ಮಾಡ್ಕೊಳ್ಳದೆ ಯಾರು ಈ ದೇಹದಿಂದ ಬಿಟ್ಟು ಹೋಗ್ತಾರೋ ಅವ್ರು ಯಾವ ಲೋಕಕ್ಕೆ ಹೋಗಲಿ ಅವರ ಫಲ ಅಲ್ಪವೇ. ಕ್ಷಯಿಷ್ಣು ಆ ಇಷ್ಟು ಪ್ರತ್ಯಯ ಕ್ಷಯಿಷ್ಣು ಅಂದೇನೋ ಕ್ಷಯಶೀಲ ಅಂತ, ಇಷ್ಟು ಪ್ರತ್ಯಯ ತಾಚ್ಛೀಲ ಕ್ಷಯವಾಗುವ ಸ್ವಭಾವ ಅಂತ. ಏತಾಂಶ ಯಥೋಕ್ತಾನ್ ಸತ್ಯಾನ್ ಸತ್ಯಸಂಕಲ್ಪ ಕಾರ್ಯಾಂಶ್ಚ ಸ್ವಾತ್ಮಸ್ಥಾನ್ ಕಾಮಾನ್ ಅನನ್ವಿದ್ಯ ವ್ರಜಂತಿ ಯೇಷಾಂ ಸರ್ವೇಷು ಲೋಕೇಷು ಅಕಾಮಚಾರಃ ಅಸ್ವತಂತ್ರತಾ ಭವತಿ. ಬರೀ ಆತ್ಮನ್ನು ಕಂಡ್ಕೊಂಡಿಲ್ಲ ಅಷ್ಟೇ ಅಲ್ಲ, ಆತ್ಮನ್ನು ಕಂಡ್ಕೊಂಡ್ರೂ ಆಗಲ್ಲ. ಆತ್ಮನ ಕಂಡ್ಕೊಂಡದ್ರ ಜೊತೆಗೆ ಅಪಹತ ಪಾಪತ್ವಾದಿ ಗುಣಗಣೋಪೇತ ಉಪಾಸನೆ ಮಾಡಬೇಕು. ಸತ್ಯಕಾಮತ್ವಾದಿ ಗುಣ, ಸತ್ಯಕಾಮ ಸತ್ಯ ಸಂಕಲ್ಪ ಇತ್ಯಾದಿ ಗುಣಗಳನ್ನು ಕೂಡ್ಕೊಂಡು ಉಪಾಸನೆ ಮಾಡಬೇಕು. ಮೇಲೆ ಹೇಳಿದ್ದಾಗ ಸತ್ಯ ಸಂಕಲ್ಪ ಕಾರ್ಯಯೋಗ ಸಂಕಲ್ಪ ಮುಂತಾದ ಕಾರ್ಯಗಳನ್ನ ಅಂದ್ರೆ ಅಭಿಕಾರಗಳನ್ನ ಆ ಗುಣಗಳನ್ನ ಅದು ಸ್ವಾತ್ಮಸ್ಥಾನ ಆ ಆತ್ಮನಲ್ಲೇ ಇರತಕ್ಕಂಥ ಗುಣಗಳದು. ಆ ಕಾಮಗಳನ್ನ ಕಂಡುಕೊಳ್ಳದೆ ಗೊತ್ತು ಮಾಡಿಕೊಳ್ಳದೆ ಹೊರಟು ಹೋಗ್ತಾರೋ ಅಂದ್ರೆ ಈ ದಹರೋಪಾಸನೆ ಮಾಡದೇನೆಯೇ ಕೇವಲ ಅಗ್ನಿಹೋತ್ರಾದಿ ಕರ್ಮ, ಸೋಮಯಾಗಾಂತ ಕರ್ಮ, ಉಜ್ಜೀಸಾದ್ಯುಪಾಸನೆ ಸಣ್ಣ ಪಟ್ಟ ಮಾಡ್ಕೊಂಡು ಎಷ್ಟೇ ನಾಮಾದಿ ಪ್ರಾಣಾಂತ ಉಪಾಸನೆ ಮಾಡಿದವರಿಗೂ ಅಲ್ಪವಾದ ಲೋಕವೇ, ಶ್ರೇಷ್ಠವಾದ ಲೋಕವೇ. ದಹರೋಪಾಸನೆ ಮಾತ್ರ ತತ್ವಜ್ಞಾನ ಬಿಡುತ್ತಲ್ಲಿ ಹೋದ್ರೆ ಓಂಕಾರೋಪಾಸನೆ, ದಹರೋಪಾಸನೆ ಈ ಎರಡಕ್ಕೂ ನಮ್ಮ ಸ್ವಾಮಿಗಳು ಬಲಮಟ್ಟಿಗೆ ಬ್ರಹ್ಮಚಾರಿಗಳು ಸನ್ಯಾಸಿಗಳು ಅಧಿಕಾರಿ ಮಾಡಿದ್ದಾರೆ. ದಹರೋಪಾಸನೆಗೆ ಗೃಹಸ್ಥರಿಗೆ ಅಧಿಕಾರ ಇಲ್ಲ. ದಹರೋಪಾಸನೆಗೆ ಬ್ರಹ್ಮಚರ್ಯಾದಿ ಸಾಧನ ತುಂಬಾ ಹೇಳ್ತಾರಲ್ಲ, ಬ್ರಹ್ಮಚರ್ಯಾದಿ ಸಾಧನವನ್ನ ಗೃಹಸ್ಥರಿಗೆ ಮಾಡೋಕ್ಕಾಗಲ್ಲ ಅಂತ ಹೇಳಿ ಸನ್ಯಾಸಿಗಳು
ಮತ್ತೆ ಇವರು ಬ್ರಹ್ಮಚಾರಿಗಳು ನಿಷ್ಠ ಬ್ರಹ್ಮಚಾರಿಗಳು ಇದಕ್ಕಾಗ್ತಾರೆ. ಪಂಚಾಗ್ನಿ ವಿದ್ಯೆಗೆ ಅವನ ಅಡ್ನಾಡಿ, ಅವನಂತ ಆಶ್ರಮವೇ ಅಲ್ಲ ಅದು. ಉಪಗುರುವಾಣ ಬ್ರಹ್ಮಚಾರಿ ಅನಾಶ್ರಮಿ ಅತ್ಯಾಶ್ರಮ, ಲಂಡಾಶ್ರಮಿ, ಲಂಡ ಅವನು ಅಂತ ಇತೋಭ್ರಷ್ಟ ತತ್ವಭ್ರಷ್ಟ ಅವನು. ಅವನು ಏನಾದ್ರು ಒಂದು ಆಶ್ರಮಕ್ಕೆ ಸೇರ್ಬೇಕು. ಚತುರ್ಣಾಂ ಏಕಾಶ್ರಮಂ ಭಜೇತ ಅನಾಶ್ರಮೀ ನತಿಷ್ಠೇತ ದಿನಮೇಕಮಪಿ ದ್ವಿಜ. ಯಾವ್ದಾದ್ರು ಹೇಳಿ, ಅದು ವಾಕ್ಯ ಜನರ ವಾಕ್ಯವೇ ಅದು. ಅನಾಶ್ರಮಿಯಾಗಿ ಇರಬಾರ್ದು ಬ್ರಾಹ್ಮಣ. ಗುರುಕುಲ ಅನಿವಾರ್ಯ ಇರ್ತಾನೆ ಅಷ್ಟೇ, ಗುರುಗಳ ಬ್ರಹ್ಮಚಾರಿಗಷ್ಟೇ. ಅದು ಅಲ್ಲೇ ಇರಕ್ ಬರಲ್ಲ. ಇಲ್ಲ ನಿಷ್ಠ ಆಗಬೇಕು. ಚತುರ್ಣಾಂ ಏಕಾಶ್ರಮಂ ಭಜೇತ ಯಾಕೆ ಹೇಳಿದ್ರ? 4 ಒಂದು ಆಶ್ರಮಕ್ಕೆ ಸೇರ್ಕೊಳ್ಳೇಬೇಕು. ವಿದ್ಯಾಭ್ಯಾಸ ಮುಗಿದ್ಕೊಡ್ಲೇನೆ ಇಲ್ಲ ಗ್ರಹಸ್ಥ ಆಗು. ಗುರು ಅಲ್ಲ, ಗ್ರಹ. ಯಾವ್ದು ಗ್ರಹ? ಕನ್ಯಾ ರಾಶಿ ಸ್ಥಿತೋ ನಿತ್ಯಂ ಜಾಮಾತ ದಶಮೋ ಗ್ರಹ. ಕನ್ಯಾ ರಾಶಿಯಲ್ಲಿ ಇರ್ತಾನೆ ಮಾವನ. ಕನ್ಯಾ ರಾಶಿಯಲ್ಲಿ ಯಾವಾಗಲೂ ಕನ್ಯಾ ರಾಶಿಯಲ್ಲಿ ಇರ್ತಕ್ಕಂಥ 10ನೇ ಗ್ರಹ ಮಾವನಿಗೆ. ಎಲ್ರಿಗೂ 9 ಗ್ರಹ ಅಂದ್ರೆ ಮಾವನಿಗೆ ಅಳಿಯ 10ನೇ ಗ್ರಹ ಅಂತೆ. ಯಾಕೆಂದ್ರೆ ಸದಾ ದುಃಖಿ, ಸದಾ ಇದು ಸದಾ ಕನ್ಯಾ ಪ್ರಪೀಡಕ ಅಂತ ಅಂತ. ಯಾವಾಗಲೂ ಅವನು ತೊಂದರೆ ಕೊಡೋನು ಕನ್ಯೆ ಹೊಡಿತಾನೆ, ನಮ್ಮ ಮಗಳನ್ನ ಹೊಡಿತಾನೆ, ಬೈತಾನೆ ಅಂತಾನೆ. ಅಂತ ದರಿದ್ರ ಅವನು ಅಂತ ಹೇಳಿ. ಮೇಲೆ ಹೇಳಿದ್ದಾದ ಸತ್ಯಕಾಮತ್ವಾದಿ ಗುಣಗಣೋಪೇತವಾಗಿರುವ ಆತ್ಮನನ್ನು ಕಂಡುಕೊಳ್ಳದೆ ಹೊರಟು ಹೋಗ್ತಾರೋ ಅವ್ರಿಗೆ ಎಲ್ಲಾ ಲೋಕದಲ್ಲೂ ಅಕಾಮಚಾರ, ಸ್ವಚ್ಛಂದತೆ ಇಲ್ಲ, ಬೇಕಾದಂಗೆ ಇರೋಕ್ಕಾಗಲ್ಲ. ಈ ದಾರೋಪಾಸಕನಿಗೆ ಕಾಮಚಾರ ಬರೋದು, ಸ್ವಚ್ಛಂದತೆ ಬರೋದು, ಬೇಕಾದಂಗೆ ಇರ್ತಾನೆ. ಇಲ್ಲದೆ ಹೋದೆ ಆಯ್ತು. ಯಥಾ ರಾಜಾನುಶಾಸನಾನುವರ್ತಿನೀನಾಂ ಪ್ರಜಾನಾಂ ಇತ್ಯರ್ಥಃ. ಯಥಾ ರಾಜಾನುಶಾಸನಾನುವರ್ತೀನಾಂ ಪ್ರಜಾನಾಂ ಇತ್ಯರ್ಥಃ. ಈಗ ರಾಜನ ಅನುಶಾಸನ ಇರ್ತಕ್ಕಂತಹ ಪ್ರಜೆಗಳಿಗೆ ಅವರ ಆ ಒಂದು ಕ್ಷೇತ್ರದಲ್ಲಿ ಅವನ ಒಂದು ಪರಿಮಿತಿ ಒಳಪಟ್ಟೇ ಅವರು ಅನುಭವಿಸ್ಬೇಕೇ ಹೊರತು ರಾಜನ ಆಜ್ಞೆ ಮೀರೋ ಹಾಗಿಲ್ವೋ ಹಾಗೆ ಎಲ್ಲ ಕರ್ಮೋಪಾಸಕರಿಗೂ ಅಷ್ಟಷ್ಟೇ ಪರಿಮಿತವಾದ ಫಲವಾಗತ್ತೆ. ಆದರೆ ದಾರೋಪಾಸಕರಿಗೆ ಮಾತ್ರ ಸರ್ವೇಷು ಲೋಕೇಶು ಕಾಮಚಾರ. ಅಥ ಯೇ ಅನ್ಯೇ ಇಹ ಲೋಕೆ ಅಥ ಯೇ ಅನ್ಯೇ ಇಹ ಲೋಕೆ ಆತ್ಮಾನಂ ಶಾಸ್ತ್ರಾಚಾರ್ಯೋಪದೇಶಂ ಅನುವಿದ್ಯ ಆತ್ಮಾನಂ ಶಾಸ್ತ್ರಾಚಾರ್ಯೋಪದೇಶಂ ಅನುವಿದ್ಯ ಆತ್ಮಸಂವೇದ್ಯತಾಮಾಪಾದ್ಯ ವ್ರಜಂತಿ ಯಥೋಕ್ತಾಂಶ್ಚ ಸತ್ಯಾನ್ ಕಾಮಾನ್ ವ್ರಜಂತಿ ಯಥೋಕ್ತಾಂಶ್ಚ ಸತ್ಯಾನ್ ಕಾಮಾನ್ ತೇಷಾಂ ಸರ್ವೇಷು ಲೋಕೇಷು ಕಾಮಚಾರೋ ಭವತಿ. ತೇಷಾಂ ಸರ್ವೇಷು ಲೋಕೇಷು ಕಾಮಚಾರೋ ಭವತಿ. ರಾಜ್ಞೈವ ಸಾರ್ವಭೌಮಸ್ಯ ಇಹ ಲೋಕೆ ರಾಜ್ಞ ಇಹ ಸಾರ್ವಭೌಮಸ್ಯ ಇಹ ಲೋಕೆ. ಸಾರ್ವಭೌಮನಾದ ರಾಜನಿಗೆ, ಸಾಮಂತ ರಾಜನಿಗಿಲ್ಲ. ಸಮ್ರಾಟ್ ಚಕ್ರವರ್ತಿ ಆಗಿರ್ತಾರಲ್ಲ ಅಖಂಡ ಭೂಮಂಡಲಕ್ಕೆ, ಮಾಂಧಾತ ಚಕ್ರವರ್ತಿ ಶ್ರೀರಾಮಚಂದ್ರ ಇದ್ದ ಧರ್ಮ ಆಗಿರ್ಬೇಕು. ಅಥ ಇನ್ನು ಯಾರು ಯಾರು ಅನ್ಯನ ಬೇರೆ ಆ ಪುಡಿಪುಡಿಯಾಗಿರ್ತ ಕರ್ಮೋಪಾಸನೆ ಮಾಡೋರಿಗಿಂತ ಬೇರೆಯಾಗಿರುವ ಈ ದಾರೋಪಾಸನೆ ಮಾಡುವಂಥವ್ರು ಇಹಲೋಕೆ, ಈ ಮನುಷ್ಯ ಲೋಕದಲ್ಲಿ ಆತ್ಮನನ್ನ ಅಂದ್ರೆ ಶಾಸ್ತ್ರ ಮತ್ತು ಆಚಾರ್ಯಗಳು ತಿಳಿಸಿಕೊಟ್ಟಂತಹ ಆತ್ಮನನ್ನ ಅಂದ್ರೆ ದಹರಂ ಪುಂಡರೀಕಂ ವೇಶ್ಮ ಅಲ್ಲ ಅಲ್ಪವಾಗಿರುವಂತಹ ಒಂದು ಹೃದಯ ಕಮಲದೊಳಗಿರ್ತಕ್ಕಂತಹ ಒಬ್ಬ ಚಿದಾಕಾಶ ಇದೆಯಲ್ಲ, ಆ ಆತ್ಮನನ್ನು ಅನುವಿದ್ಯ ಕಂಡುಕೊಂಡು ಸಾಕ್ಷಾತ್ಕಾರ ಮಾಡಿಕೊಂಡು ಸ್ವಾತ್ಮ ಸಂವೇದ್ಯತಾಂ ಆಪಾದ್ಯ ತನ್ನ ಅರಿವಿಗೆ ಗೋಚರವನ್ನಾಗಿ ಮಾಡಿಕೊಂಡು, ಸಂವೇದ್ಯತೆ ಅಂದ್ರೆ ಅರಿವು, ಫೀಲಿಂಗ್ ಅಂದ್ರೆ ಅಯಮಹಮಸ್ಮಿ ಇತಿ ಸಾಕ್ಷಾತ್ಕೃತ್ಯ ಅಂತ ಅರ್ಥ. ಹೌದು, ನಾನೇ ಆ ಸತ್ಯಕಾಮತ್ವಾದಿ ಗುಣಗಣೋಪೇತನಾದಂತಹ ಹಾರ್ದ ಬ್ರಹ್ಮವಾಗಿದ್ದೇನೆ ಹೊರತು 5-6 ಶರೀರವಲ್ಲ, ಸಂಸಾರಿ ಅಲ್ಲ, ಈ ಬ್ರಾಹ್ಮಣ್ಯಾದಿ ಇದನ್ನು ಕೂತ್ಕೊಂಡವನಲ್ಲ, ಆ ಅಪಹಪಾತ್ವಾದಿ ಗುಣಗಣೋಪೇತನಾದಂತಹ ಹಾರ್ದ ಬ್ರಹ್ಮ ಆಗಿದ್ದೀನಿ ಅಂತ ಹೇಳಿ ಕಂಡುಕೊಳ್ತಾರೋ. ಮೇಲೆ ಹೇಳಿದ ಸತ್ಯಕಾಮತ್ವಾದಿಗಳನ್ನು ಉಪಾಸನೆ ಮಾಡ್ತಾ ಇರ್ತಾರೋ ಆ ಉಪಾಸಕರಿಗೆ ಎಲ್ಲ ಲೋಕದಲ್ಲೂ ಕಾಮಚಾರವಿರುತ್ತದೆ, ಸ್ವಚ್ಛಂದತೆ. ಕಾಮಚಾರ ಅಂದ್ರೆ ಹೇಗೆ ಸಮ್ರಾಟ್ ಚಕ್ರವರ್ತಿ ಆದವನಿಗೆ ಎಲ್ಲಿ ಹೋದ್ರು ಯಾರು ತಡೆಯೋರಿಲ್ಲ, ಅವಂದೇ ದೇಶ, ಅವಂದೇ ಪ್ರಪಂಚ, ಎಲ್ಲಿ ಏನು ಹೋದ್ರು ಮಾಡಿದ್ರು ಯಾರು ಕೇಳೋದು ಯಾರು ಅವನಿಗೆ. ಆ ರೀತಿ ಈ ದಾರೋಪಾಸಕನಿಗೆ ಇವನ ಸಮ್ರಾಟನಿಗೂ ಏನೂ ಇಲ್ಲ, ಇಂದ್ರಾದಿಗಳು ಏನೂ ಇಲ್ಲ ಇವನ ಮುಂದೆ. ಇಂದ್ರಾದಿಗಳ ಫಲವೂ ಕೂಡ ಜುಜುಬಿ ಬಲ್ಬಜ. ದಾರೋಪಾಸಕನಿಗೆ ಸತ್ಯಲೋಕದಲ್ಲಿ ಸಾಕ್ಷಾತ್ ಸ್ವಯಂ ಹಿರಣ್ಯಗರ್ಭ ಆಗ್ಬಿಡ್ತಾನೆ. ಅವನೇ ಹಿರಣ್ಯಗರ್ಭ ಪದವಿಯನ್ನೇ ಅಲಂಕರಿಸ್ಬಿಡ್ತಾನೆ.
ಸಮಷ್ಟಿ ಪ್ರಾಣಾಭಿಮಾನಿ ದೇವತೆ, ಮನೋಭಿಮಾನಿ ದೇವತೆಯಾಗಿ ಲಿಂಗಾತ್ಮ ಅದ್ಭುತವಾದಂತಹ ಫಲ. ಸಾರ್ವಭೌಮನಿಗೆ, ಸಮ್ರಾಟ್ ಚಕ್ರವರ್ತಿಗೆ ಯಾವ ರೀತಿ ಸ್ವಚ್ಛಂದವೋ ಕಾಮಚಾರವೋ ಅದಕ್ಕಿಂತಲೂ 100 ಪಟ್ಟಲ್ಲ, 1000 ಪಟ್ಟಲ್ಲ, 1,00,000 ಪಟ್ಟಲ್ಲ, ಕೋಟಿ ಪಟ್ಟು ಕಾಮಚಾರತ್ವ ಇವನಿಗೆ ಬರುತ್ತೆ. ಯಾರಿಗೆ? ದಾರೋಪಾಸಕನಿಗೆ. ಈಗ ಏನೇನು ಬರುತ್ತೆ? ಆ ದಾರೋಪಾಸಕನು ಆ ಆತ್ಮನ ಸಾಕ್ಷಾತ್ಕಾರ ಮಾಡ್ಕೊಂಡ್ಮೇಲೆ, ಸಾಕ್ಷಾತ್ಕಾರ ಮಾಡ್ಕೊಂಡು ಬ್ರಹ್ಮಲೋಕದಲ್ಲಾದ್ರೂ ಸರಿ, ಇಲ್ಲಾದ್ರೂ ಸರಿ, ಸಾಕ್ಷಾತ್ಕಾರ ಆಗ್ಬಿಡ್ತು ಅಂದ್ರೆ ಬ್ರಹ್ಮಲೋಕಕ್ಕೆ ಹೋಗೋ ಸುಮ್ಮನೆ ಔಪಚಾರಿಕವಾಗಿ ಹೊರಟು ಅವನು ಇಲ್ಲೇ ಆಗ್ಬಿಟ್ಟ. ಅವನು ಭಾವನೆ ಮಾಡ್ತಾ ಸಾಕ್ಷಾತ್ಕಾರ ಆಯ್ತು ಅಂದ್ರೆ ಪ್ರಾರಬ್ಧ ಅವನು ಮುಗಿದಿಲ್ವೇ ಹೊರತು ಅವನು ಆಲ್ರೆಡಿ ಧಾರ ಬ್ರಹ್ಮಸ್ವರೂಪ ಪಡ್ಕೊಂಡ್ಬಿಟ್ಟ. ಸ ಯದಿ ಪಿತೃಲೋಕ ಕಾಮೋ ಭವತಿ, ದೇವಾಸ್ಯ ಪಿತರಸ್ಯ ಸಮುತ್ತಿಷ್ಠಂತಿ ತೇನ ಪಿತೃಲೋಕೇನ ಸಂಪನ್ನೋ ಮಹೀಯತಿ. ಸಂಕಲ್ಪಾದೇವಾಸ್ಯ ಪಿತರಸ್ಯ ಸಮುತ್ತಿಷ್ಠಂತಿ ತೇನ ಪಿತೃಲೋಕೇನ ಸಂಪನ್ನೋ ಮಹೀಯತೆ. ಮಾತೃಲೋಕಕಾಮೋ ಭವತಿ. ಸಂಕಲ್ಪಾದೇವಾಸ್ಯ ಮಾತರಸ್ಯ ಸಮುತ್ತಿಷ್ಠಂತಿ ತೇನ ಮಾತೃಲೋಕೇನ ಸಂಪನ್ನೋ ಮಹೀಯತೆ. ಅಸಗತಿ ಭ್ರಾತೃಲೋಕಕಾಮೋ ಭವತಿ. ಸಂಕಲ್ಪಾದೇವಾಸ್ಯ ಭ್ರಾತೃಸ್ಸಂತಿ ತೇನ ಭ್ರಾತೃಲೋಕೇನ ಸಂಪನ್ನೋ ಮಹೀಯತೆ. ಅಸಗತಿ ಸ್ವಸೃಲೋಕಕಾಮೋ ಭವತಿ. ಸಂಕಲ್ಪಾದೇವಾಸ್ಯ ಸ್ವರಸ್ಸಮುತ್ತಿಷ್ಠಂತಿ ತೇನ ಸ್ವಸೃಲೋಕೇನ ಸಂಪನ್ನೋ ಮಹೀಯತೆ. ಸುಮ್ಮನೆ ಮಾಡ, ಏನೋ ಮಜಾಗ್ತಿಲ್ಲ. ಇಲ್ಲ, ಎರಡೆರಡೆ ಮಾಡಿ ಪದ ವಿಚ್ಛೇದನೆ ಮಾಡಿ ಒಟ್ಟಿಗೆ ಹೇಳ್ಬಿಟ್ರೆ ಗೊತ್ತಾಗ. ಒಂದೊಂದೇ ಮಾಡ, ಒಂದೇ ಸಾಕು, ಒಂದೇ ಮಾಡ. ಸಹ ಎರಡು ಮಾಡಿದ್ರೆ ಪರವಾಗಿಲ್ಲ, ಒಂದು ಸಹ ಯದಿ ಮಾತೃಲೋಕಕಾಮ ಆಯ್ತಲ್ಲ. ಸಹ ಯದಿ ಪಿತೃಲೋಕಕಾಮಃ ಭವತಿ ಸಂಕಲ್ಪಾತ್ ಏವ ಅಸ್ಯ ಪಿತರಃ ಸಮುತ್ತಿಷ್ಠಂತಿ ತೇನ ಪಿತೃಲೋಕೇನ ಸಂಪನ್ನಃ ಮಹೀಯತೆ. ಅಥ ಯದಿ ಮಾತೃಲೋಕಕಾಮಃ ಭವತಿ ಸಂಕಲ್ಪಾತ್ ಏವ ಅಸ್ಯ ಮಾತರಃ ಸಮುತ್ತಿಷ್ಠಂತಿ ತೇನ ಮಾತೃಲೋಕೇನ ಸಂಪನ್ನಃ ಮಹೀಯತೆ. ಸಹ ಉಪಾಸಕ. ಆ ಉಪಾಸಕನೇನಾದರೂ ಯದಿ ಒಂದು ವೇಳೆ ಪಿತೃಲೋಕ ತಂದೆ ಹೋಗ್ಬಿಟ್ಟಿದ್ದಾರೆ, ಅಯ್ಯೋ ನಮ್ಮ ತಂದೆ ನೋಡ್ಬೇಕಾಯ್ತು, ನಮ್ಮ ತಂದೆ ತುಂಬಾ ಚೆನ್ನಾಗಿದ್ದು, ಬಹಳ ಪ್ರೀತಿ ಮಾಡ್ತಿದ್ರು, ತುಂಬಾ ಇದಾಯ್ತು, ನನ್ನ ತಂದೆ ಇರಬೇಕು ಅಂತ ಆಸೆ ಪಟ್ಟರೆ ಅವನು ನನ್ನ ತಂದೆ ನೋಡ್ಬೇಕು ಅಂತ ಅಂದ್ಕೊಂಡ್ರೆ ನಿಂತ್ಕೊಂಡ್ಬಿಡ್ತಾರೆ ತಂದೆ. ಅಂಥ ಶಕ್ತಿ ಒಂದು ಬಂದ್ಬಿಡುತ್ತೆ ಸಂಕಲ್ಪ ಮಾತ್ರದಿಂದಲೇ. ಸಂಕಲ್ಪ ಮಾತ್ರದಿಂದ ಅಂತ ಹೇಳಿದ್ರೆ ಅಂದ್ರೆ ಬೇರೆ ಯಾವ ಪ್ರಯತ್ನ ಮಾಡ್ಬೇಕು, ಎಲ್ಲೂ ಹೋಗೋದಾಗಲಿ ಏನು ಅದಕ್ಕೆ ಪ್ರಯತ್ನ ಪಡೋದು ಏನೂ ಇಲ್ಲ. ಸಂಕಲ್ಪ ಮಾತ್ರದಿಂದಲೇ ತಂದೆ ಈ ಜನ್ಮಕ್ಕೆ ಕಾರಣವಾದ ತಂದೆ ಯಾರಾಗಿದ್ರೋ ಅವ್ರು ಎದು ಬಂದು ನಿಂತ್ಕೊಬಿಟ್ಟು, ಏನಪ್ಪ ನನ್ನ ಕರೆದೆ, ಏನ್ ಬೇಕು ಅಂತ ಹೇಳ್ಬಿಟ್ಟು ತಂದೆ ಪ್ರೀತಿಯಿಂದ ಮಾತಾಡಿಸಿ, ಮೈಯೆಲ್ಲ ತಡವರಿಸಿ, ಹಣೆ ಮುಟ್ಟಿ, ಹೊಡೆಯೋ ತಂದೆ ಆದರೆ ಕಷ್ಟ ಮಾತ್ರ. ಸಿಕ್ಕಾಪಟ್ಟ ಹೊಡಿತಾ ಇರೋ ತಂದೆ ಆದರೆ ಭಾಳ ಆಯ್ತು ತಂದೆ ಬರೋದು ಬೇಡ, ಬೇರೆ ತಂದೆ ಬರ್ಲಿಲ್ಲ, ಇನ್ನೊಂದಿನ ತಂದೆ. ಬುದ್ಧಿ ಮಾಡೋ ತಂದೆ, ಪ್ರೀತಿ ಮಾಡೋ ತಂದೆ. ಸಾಮಾನ್ಯ ತಂದೆ ಹೊಡೆಯೋರು ಕಮ್ಮಿ, ತಂದೆಯವರು ಪ್ರೇಮ ಪ್ರೀತಿ ವಿಶ್ವಾಸ ಜಾಸ್ತಿ ಇರುತ್ತೆ. ಹೊಡಿತಾರೆ ಬಾ. ಮಪ್ಪ ಚೆನ್ನಾಗಿ ಹೊಡಿತಾರೆ ನಮಗೂ. ವರ್ಷದ ಯಾಕೆ ಏನ್ ಮಾಡ್ತಿದ್ದೆ? ಚೇಷ್ಟೆ ಮಾಡ್ತಿದ್ದೆ, ಕೋಪನ. ಅಲ್ಲಿ ನೀನ್ ಹೇಳ್ಕೊಳ್ಳಲ್ಲ, ಕಳ್ಳ ಮಗ ಅಪ್ಪನ ಕೋಪ ಅಂತ ನೀನೇ ಕೇಳ್ತೆ. ಹೊಡಿಬಿಡ್ತಿದ್ರು, ತುಂಬಾ ಹೊಡ್ಬಿಟ್ಟು ಅಲ್ವಾ ನಿಂಗೆ ಹಾಗೆ ಬಾಯಲ್ಲಿ ಅಂತ ಹೇಳ್ಬಿಟ್ಟು ಕೊಟ್ಟು ಮುದ್ದು ಮಾಡಿ ಮೈಯಲ್ಲಿ ತಡವಡಿಸೋರು ಅವರು ಪಾಪ. ನಂಗೊಂದ್ಸಲ ನಂಗೆ ಸ್ವಲ್ಪ ಕಿವಿ ತುಂಬಾ ಸೋರ್ತಾ ಇತ್ತು, ಬಹಳ ಇದಾಗ್ತಿತ್ತು. ನಮ್ಮ ತಂದೆಯವರು ಅದನ್ನು ಕ್ಲೀನ್ ಮಾಡಿ ಹೈಡ್ರೋಜನ್ ಮಾಡ್ತಿದ್ರು. ಡಾಕ್ಟ್ರು ಈಜಾಡ್ಬೇಡ್ರಿ, ಈಜಾಡಿದ್ರೆ ಜಾಸ್ತಿ ಆಗುತ್ತೆ, ಹೊಳೆ ಈಜಾಡಕ್ಕೆ ಹೋಗೋದು ಬೇಡ ಅಂದು. ನನಗೆ ಭಾರಿ ಚಪಲ ಈಜಾಡೋದು ಅಂದ್ರೆ. ನಾನು ಕಲ್ ತಪ್ಪಿಸ್ಕೊಂಡು ಹೋಗ್ಬಿಡ್ತಿದ್ದೆ. ಬೇಡ ಅಂತಿದ್ರು, ಹ್ಞೂ ಅಂತಿದ್ದೆ, ಹೋಗ್ಬಿಡಿ. ಅದು ಎಲ್ಲ ಸ್ನೇಹಿತರು ಈಜಾಡ್ತಿದ್ದೆ, ನಂಗೆ ಆಗ್ತಿರ್ಲಿಲ್ಲ ಸುಮ್ಮನೆ ಇರೋಕ್ಕೆ. ಹೊಳೆ ನಮ್ಮ ಪಕ್ಕದಲ್ಲೇ ಹೊಳೆ, ಎಲ್ಲರೂ ಹೋಗ್ತಿದ್ರು, ನಾನು ನಿಂತ್ಕೊಂಡು ನೋಡೋಕ್ಕಾಗತ್ತಾ? ನಾನು ಬಿದ್ದುಬಿಡ್ತಿದ್ದೆ. ಅಂದ್ರಪ್ಪ ಒಂದ್ಸಲ ಹೊಡೆದ್ರು ಅಂದ್ರೆ ಆ ಜಪ್ಶಾಲಿನ ಅರಳಿಕಟ್ಟೆವರೆಗೂ ಹೊಡ್ಕೊಂಡು ಹೋದ್ರು. ನಾನು ಒಂದು ಇದರಲ್ಲಿದ್ದೆ, ಕೋಪಿಯಿಂದಲೇ ಸಣ್ಣ ಹುಡುಗ, ಬ್ಯಾನ್ನೆಲ್ಲ ಕೆಂಪಾಗಿತ್ತು. ನಾನು ಬೆಳ್ಳಗೆ ಬೇರೆ ಇದ್ದೆ, ರಪ್ಪ ಹೊಡೆದು ಇಷ್ಟು ಈ ಹೆಂಗಸು ದೊಡ್ಡವರಾದಾಗ ಗೋಡೆಗೆ ಇದು ಮಾಡ್ತಾರಲ್ಲ, ಹಚ್ತಾರಲ್ಲ, ಹಚ್ಚೋತ್ತಲ್ಲ, ಹಾಗೆ ಒಂದು 25 ಹಚ್ಚೋತ್ ಬಿಟ್ಟಿದ್ರು ಬೆನ್ನಲ್ಲಿ. ನನಗೆ ಪಟ ಹೊಡೆದು ಬೆಲ್ ಬಿದ್ದಿತ್ತು, ಕೆಂಪಾಗಿತ್ತು. ಅವ್ರು ನೋಡಿದ್ರು ಅದನ್ನ ಆಗಿದ್ದು. ಆಮೇಲೆ ಮಧ್ಯಾಹ್ನ ಕಳ್ಬಿಟ್ಟು ಅವ್ರಿಗೆ ಅಳು ಬಂದ್ಬಿಡ್ತು. ಅವ್ರಿಗೆ
ಅವರಿಗೆ ಪಾಪ ತುಂಬ ಹೊಡೆದು ಬಿಟ್ಟೆ ಅಂತ ಅವ್ರು ಹೇಳಿದ್ರು, ನೋಡೋ ನಾನು ನಿನ್ಗೆ ಹೊಡಿಬೇಕು ಅಂತ ಹೇಳಿ ಇದಾಗ ಹೊಡೆದಿಲ್ಲ, ಇನ್ಯಾವೇ ಕಿವಿ ಕಳ್ಕೊಳ್ತೀಯ ನೀನು, ಕಿವಿ ಹೋಗ್ಬಿಡ್ತೀನಿ ನಿನಗೆ, ಈಜ ಬೇಡ ಅಂತ ಹೇಳ್ತೀನಿ, ಕೇಳಲ್ವಲ್ಲ ಇಷ್ಟು ಹೇಳಿದ್ರು, ಅದಕ್ಕೋಸ್ಕರ ನನ್ ಕೋಪ ಬಂದು ಹೊಡೆದಂಗೆ ಆಯ್ತು ಅಂತ ಅಂತಿದ್ರು. ಪಾಪ ಭಾರಿ ಪ್ರೀತಿ ಮಾಡೋರು, ಹಾಗೆ ಕೋಪ ಬಂದೆ ಹೊಡೆಯೋರು, ಅದು ಉಂಟು, ಎರಡು ಉಂಟು, ಅದರಲ್ಲಿ ಸಮಾನ ಇದು. ಅದೇ ಸ್ವಭಾವದಿಂದ ತಂದೆಯವರಿಗೆ ಪುತ್ರೋಹಿ ಹೃದಯಂ, ಮಗ ಅಂದ ಹೃದಯ ಯಾವತ್ತಿಗೂ ಮಗನ್ ಬಿಡಲ್ಲ ಅವರು. ಎಷ್ಟೇ ಕೋಪ ಏನೇ ಅಂದ್ರು ಒಂದೇ ಕನ್ಬಹುದೇ ಹೊರತು ತಸ್ಮಾನ್ ಲೋಕಾಭಿಕಾಮಯಂತೆ ಪುತ್ರೋಹಿ. ನಿಮ್ಗೆ ಯಾವಾಗ ಗೊತ್ತಾಗತ್ತೆ ಅಂದ್ರೆ ನಿನಗೆ ಮಗ ಆದ ಮೇಲೆ ಗೊತ್ತಾಗೋದು ಅಂತ. ತಂದೆಯ ಪ್ರೇಮ ನಮ್ಗೆ ಯಾವಾಗ ಗೊತ್ತಾಗತ್ತೆ ಅಂದ್ರೆ ನಿನಗೆ ಮಗ ಆದ್ಮೇಲೆ ನಿನ್ ತಂದೆ ನಿನ್ ಮಗನ ಮೇಲೆ ಯಾವ ಪ್ರೇಮ ಇರುತ್ತೆ ಅನ್ನೋ ನಿನ್ ತಂದೆಯಲ್ಲಿ ಇರೋದಕ್ಕೆ ಊಹೆ ಮಾಡ್ಕೋತೀಯ ಅಂತ. ಹಾಗೆ ಆ ಸಂಕಲ್ಪ ಮಾಡಿದ್ರೆ ತಂದೆ ಬಂದು ನಿಂತ್ಕೊಂಡ್ಬಿಡ್ತಾರೆ. ತಂದೆಯವರು ಪ್ರೇಮದಿಂದ ಮಾತಾಡಿಸಿ ಇದು ಮಾಡಿ ಬಹಳ ಸಂತೋಷ ಕೊಟ್ಟು ಬಹಳ ಚೆನ್ನಾಗಿ ಇದು ಮಾಡಿ ಹೋಗ್ತಾರೆ. ಹಾಗೆ ಮಾತೃಲೋಕ ಕಾಮ, ತಾಯಿ ಮಾತ್ರ ಹೊಡೆಯೋದಿಲ್ವೇ ಇಲ್ಲ, ಬಹಳ ಅಪರೂಪ. ತಾಯಿ ಹೊಡೆದಿದ್ದು ನೋಡೇ ಇಲ್ಲ. ನಂಗೆ ತಾಯಿ ಹೊಡೆದಿದ್ದು ಒಂದ್ಸಲ, ನಂಗೆ 4 ವರ್ಷ. ನಂಗೆ ಏನಾಗಿತ್ತು ಗೊತ್ತಾ, ನಮ್ಮ ಅಕ್ಕನ ತಲೆ ಬಾಚ್ತಾ ಇದ್ರು ನಮ್ಮ ತಾಯಿ. ನಾನು ನಮ್ಮ ತಾಯಿ ಹಿಂದೆ ಹೋಗ್ಬಿಟ್ಟು ಹತ್ಬಿಟ್ಟೆ, ಬೆನ್ನನ್ನ ಹತ್ಬಿಟ್ಟು ಹೇಳಿದ್ದೆ, ಬಿಡೋ ಅಂತಿದ್ದೆ ನಮ್ಮ ಅಮ್ಮ. ಬಿಡೋದು ನಾನು ಬಿಡೋಲ್ಲ ತಲೆ ಮೇಲೆ ಹತ್ಕೊಂಡೆ. ಅವ್ರ ತಲೆ ಜಡ ಎಳಿತಿದ್ದೆ ನಾನು. ಅಮ್ಮಂದು ಸಿಟ್ಟು ಬಂದ್ಬಿಡ್ತು ನಮ್ಮ ಅಮ್ಮಂಗೆ. ಅಯ್ಯೋ ಪಾಪಿ ಅಂದ್ರು. ನಾನು ಹೋದೆ. ನಾನು ಹೋದೆ ಹೆಂಗೆ, ನಾನು 4 ವರ್ಷ ಏನೋ ಹೋದೆ, ಅದೇನು ಬಿದ್ದುಬಿಟ್ಟೆ. ಬಿದ್ದಾಗ ಹೊಡೆದು ಮಾಡಿಬಿಟ್ರು, ಪಟ ಹೊಡೆದ್ರು, ಬೆನ್ನಿಗೆ ಹೊಡೆದ್ರು. ಬೆನ್ನು ಹೊಡ್ಬಿಟ್ಟು ಆಮೇಲೆ ಅವರೇ ಹೊಡ್ತಾ ಇದ್ದಾರೆ. ಹೊಡೆದ್ರು ಆಮೇಲೆ ಅವ್ರು ಅಳೇಸಿ ಮಾಡ್ಬಿಟ್ರು. ಕೋಪದಲ್ಲಿ ಹೊಡೆದ್ರು, ಆಮೇಲೆ ಅವರೇ ಅಳೇಸಿ ಮಾಡ್ಬಿಟ್ರು. ಇದು ವಿಚಿತ್ರ. ನಾನು ಹೇಳ್ತಿದ್ದೆ, ಒಂದ್ಸಲ ಇದಾಗ್ಬಿಡುತ್ತೆ ಇದಲ್ಲ. ಆದ್ರೆ ತಾಯಿ ಕರಳಿದೆಯಲ್ಲ, ಮಹಾಪ್ರೇಮದ ಕರಳೋದು. ತಾಯಿ ಪ್ರೇಮಕ್ಕೆ ಈ ಪ್ರಪಂಚದ ಹೋಲಿಕೆನೇ ಇಲ್ಲ, ಅಂಥ ಪ್ರೇಮ ಅದು. ಆ ತಾಯಿಯನ್ನ ನೋಡ್ಬೇಕು, ತಾಯಿ ಜೊತೆಲಿ ನಾ ಮಾತಾಡ್ಬೇಕು, ಜೊತೆ ಇರ್ಬೇಕು, ಊಟ ಮಾಡ್ಬೇಕು ಅಂತ ಒಂದು ಅಪೇಕ್ಷೆ ಪಟ್ರೆ ಸಂಕಲ್ಪ ಮಾತ್ರಕ್ಕೆ ತಾಯಿ ಬಂದೇ ಬಿಡ್ತಾಳೆ. ಬಂದ್ಬಿಟ್ಟು ಏನಪ್ಪಾ ನನ್ನ ಕರೆದೆ ಬಾ, ಆಗಲಿ ನನ್ನ ಕೂತ್ಕೋ ಮಾತಾಡೋಣ ಅಂತ ಹೇಳ್ಬಿಟ್ಟು ಪ್ರೀತಿಯಿಂದ ಹೇಗಿದೆಯಾ, ಏನ್ ಮಾಡ್ತಿದ್ಯಾ ಎಲ್ಲ ನಮ್ಮನ್ನ ಕೇಳಿ ಬಹಳ ಪ್ರೀತಿಯಿಂದ ನಮ್ಮನ್ನ ಮುದ್ದು ಅದೇ ಶೈಲಿ ಬರ್ತಾರೆ. ನೀ ಈ ಜನ್ಮಕ್ಕೆ ಕಾರಣವಾಗಿರೋ ತಾಯಿ ಯಾರು, ಆ ತಾಯಿಯೇ ಬರ್ತಾಳೆ. ಸ್ವಪ್ನದಲ್ಲಿ ಬರಲ್ಮನ, ಅದು ಬೇರೆ ಹುಟ್ಟಿದ್ರು ಏನ್ ಕೇಳ್ತಿಯಲ್ಲ ನೀನು. ಅವಳು ತಾಯಿ ಸಟ್ಟಿ 40 ವರ್ಷ ಆಯ್ತು, ಎಲ್ಲೋ ಹುಟ್ಟಿರ್ತಾರೆ, ಏನಾಗಿರ್ತಾರೆ ಅಂದ್ರೆ ನಿನ್ ಪ್ರಪಂಚ, ನಿನ್ ತಾಯಿ ನಿನ್ನೆಲ್ಲ ಎಲ್ಲೂ ಹೋಗಲ್ಲ ಅವರು. ಹಾಗೆ ಅವರವರ ಪ್ರಪಂಚವೇ ಹೊರತು ಎಲ್ರಿಗೂ ಸೇರುವ ಪ್ರಪಂಚ ಆಗಿಲ್ಲ. ಅವರ ಕರ್ಮಾನುಸಾರವಾಗಿ ಎಲ್ಲೋ ಹೋಗಿ ಹುಟ್ಟಿರ್ತಾರೆ, ಮಾಡಿರ್ತಾರೆ ಅನ್ನೋ ಶಾಸ್ತ್ರ ದೃಷ್ಟಿ. ಆದ್ರೆ ಎಲ್ಲವತ್ತಿಗೂ ನಿನ್ನ ಪ್ರತ್ಯಯದಲ್ಲಿ ನಿನ್ನ ತಾಯಿಯಾಗಿ ತೋರುವಾಗ ನಿನ್ನ ತಾಯಿ ಅದು ಹೋಗೋದಿಲ್ಲ. ಎಷ್ಟು ನಮ್ಮ ತಾಯಿ ಹೋಗಿ 58 ವರ್ಷ ಆಯ್ತು, ಇವತ್ತಿಗೂ ನಮ್ಮ ತಾಯಿ ಹಾಗೆ ಬರ್ತಾರೆ ಸಂಕಲ್ಪ. ಯಾಕಂದ್ರೆ ಎಲ್ಲ ಇಲ್ಲಿರೋದೇ ಹೊರತು ಪ್ರಪಂಚ ಹೊರಗಡೆ ಇಲ್ಲ. ಪ್ರಪಂಚ ಹೊರಗಡೆ ಎಲ್ಲೋ ಇದ್ದಾರೆ ಭ್ರಾಂತಿ. ಅಥ ಯದಿ ಭ್ರಾತೃಲೋಕ ಕಾಮೋ ಭವತಿ ಅಥ ಯದಿ ಅಥ ಅಥ ಹಾಗಿಲ್ಲದೆ ಯದಿ ಒಂದು ವೇಳೆ ಭ್ರಾತೃನ ಅಣ್ತಮ್ಮಂದ್ರು ಅವರ ಲೋಕವನ್ನ ಬಯಸಿದವನ ಅಂದ್ರೆ ಅವನು ಅಂದ್ರೆ ಅವ್ರು ಹೋಗಿದ್ದೀರಿ ಅಂತ ಅಣ್ತಮ್ಮಂದೆಲ್ಲ ಹೋಗಿ, ಇವನಿಗೆ 60, 70, 80 ಆಗಿರುತ್ತೆ. ಅಣ್ತಮ್ಮಂದೆಲ್ಲ ಹೋಗ್ಬಿಟ್ಟಿರ್ತಾರೆ. ಆದ್ರೆ ಅವ್ರು ನೋಡ್ಬೇಕು ಅಂತ ಆಸೆ ಪಟ್ಟರೆ ಆ ಭ್ರಾತರ ಅಣ್ತಮ್ಮಂದ್ರುಗಳು ಸಂಕಲ್ಪ ಮಾತ್ರದಿಂದಲೇ, ಸಂಕಲ್ಪ ಏವ ಶಬ್ದ ಏನು ಹೇಳುತ್ತೆ ಹೇಳೋ, ಮತ್ತೆ ಇನ್ನೇನು ಪ್ರಯತ್ನ ಇಲ್ಲ ಅಂತ, ಸಂಕಲ್ಪಕ್ಕಿಂತ ಪ್ರಯತ್ನಾಂತರವಿಲ್ಲ ಅನ್ನೋದನ್ನು ಹೇಳುತ್ತೆ. ಬಂದು ನಿಂತ್ಕೊಂಡ್ಬಿಡ್ತಾರೆ ಸಮುತ್ತಿಷ್ಠಂತಿ. ಆ ಭ್ರಾತೃಲೋಕದಲ್ಲಿ ನಮ್ಮ ಅಣ್ಣ ಬಂದ, ನಮ್ಮ ತಮ್ಮ ಬಂದ, ನಮ್ಮ ಬಂದ ಅಂತೇಳಿ ಅದನ್ನು ಸಂಪನ್ನ ಕೂಡ್ಕೊಂಡವನಾಗಿ ಮಹಿಮಾವಂತನಾಗ್ತಾನೆ, ಅಂದ್ರೆ ಗೌರವಾನ್ವಿತನಾಗ್ತಾನೆ, ಪೂಜಿತನಾಗ್ತಾನೆ, ಸಂತೋಷವನ್ನು ಹೊಂದಿದವನಾಗ್ತಾನೆ. ಅಥ ಯದಿ ಸ್ವಸುಲೋಕ
ಇನ್ನು ಅಕ್ಕ ತಂಗಿರ ಲೋಕ, ನಮ್ಮ ಅಕ್ಕ ತಂಗಿರು ಬಹಳ ಚೆನ್ನಾಗಿದ್ದು, ತುಂಬಾ ಪ್ರೀತಿ ನೋಡ್ತಿದ್ದು. ನಮ್ಮ ಅಕ್ಕ ನಮ್ಮ ತಂಗಿ ಹಾಗೆ ಮಾಡ್ತಿದ್ದು. ತಮ್ಮ ಅಂದ್ರೆ ಬಹಳ ಪ್ರೀತಿ ಇತ್ತು ಅಕ್ಕಂಗೆ. ಅಣ್ಣ ಅಂದ್ರೆ ಎಷ್ಟು ಮಾಡ್ತಿದ್ಲು. ಅಯ್ಯೋ ಅಂದ ಆ ತಂಗಿ ಅಕ್ಕನಿಗೆ ನೋಡ್ಬೇಕಲ್ಲ ಅಂತ ಅವ್ನು ಅಂದ್ಕೊಂಡ ಅಂದ್ರೆ ಉಪಾಸಕ ಬಂದು ನಿಂತೇ ಬಿಡ್ತಾರೆ. ಆ ಉಪಾಸನ ಬಲದಿಂದ ಆ ಅಕ್ಕ ತಂಗಿಯರು ಬಂದು ನಿಂತೇ ಬಿಡ್ತಾರೆ. ಸಂಕಲ್ಪ ಮಾತಿನಲ್ಲೇ ಸ್ವಸ ಬಂದಿದೆ. ಆ ಅಕ್ಕ ತಂಗಿಯರೊಡನೆ ಗಂಟೆಗಟ್ಲೆ ವಾರ ಮಾಡದೆ ಓಡಾಡ್ತಾರೆ. ಆಮೇಲೆ ಇವನೇ ಯಾವಾಗ ಬೇಡ ಅಂತ ಹೊರಟು ಹೋಗ್ತಾರೆ. ಹಂಗೆ ಅಂತರ್ಧಾನ ಬಿಡ್ತಾರೆ, ಮಾಯಾ ಬಿಡ್ತಾರೆ. ತೋರ್ಕೊಂಡದ್ದು ಸೊಪ್ಪಲ್ಲಿ ತೋರ್ಕೊಳ್ತಾರೆ. ನಿನಗೆ ಯಾವಾಗ ಅದೇ ಇದಾಯ್ತು ಸಾಕು ಅನಿಸ್ತಾ ಅಷ್ಟ್ರಿಗೆ ಅಲ್ಲ ಅವ ಬಿಡ್ತಾರೆ. ಅಲ್ಲ, ಆ ಫಲ ಆಗತ್ತೆ ಅವನಿಗೆ, ಬರೀ ಅರ್ಥವಾದ ಅಲ್ಲ ಇದು. ಯಾಕೆಂದ್ರೆ ಅವನು ಉಪಾಸನೆ ಎಲ್ಲ ಅವನಿಗೆ ಇಡೀ ಪ್ರಪಂಚ ಒಂದು ಅಂತ ಕಾಣ್ಬೇಕಲ್ಲ. ಅಂದ್ರೂ ಇನ್ನ ಅವನಿಗೆ ನನ್ನ ತಂದೆ ಇದ್ರು ಅಂದ್ರೆ ಆ ತರನೇ ಗುರುತಿಸ್ಕೊತಿರ್ತಾನೆ ಇನ್ನ. ಅಲ್ಲ, ಇದು ಉಪಾಸನೆಯನ್ನು ಪ್ರಶಂಸೆ ಮಾಡ್ಬೇಕು, ಉಪಾಸನೆಯನ್ನು ಹೊಗಳ್ಬೇಕು. ಉಪಾಸನೆ ಶಕ್ತಿ ಎಷ್ಟು ಅಂತಂದ್ರೆ ಇಷ್ಟೆಲ್ಲ ಆಗತ್ತೆ ಅಂತ. ಅದು ಇದು ಅರ್ಥವಾದವು ಏನಂದ್ರೆ ಇದು ಆಗಲ್ಲ ಅಂತ ಅರ್ಥ ಅಲ್ಲ. ಆಗಲೇ ಬಯಸ್ಬೇಕು ಅಂತ ಏನು ಅರ್ಥ ಅಲ್ಲ. ಉಪಾಸಕ ತಂದೆಯನ್ನು ಬಯಸ್ಬೇಕು, ಉಪಾಸನೆ ಮಾಡಿ ತಾಯಿಯನ್ನು ಬಯಸ್ಬೇಕು, ಹಾಗೆ ವಿಧಿ ಅಲ್ಲ. ಅಕಸ್ಮಾತ್ ಬಯಸಿದರೆ ಅಂತ. ಆದ್ರೆ ಉಪಾಸನೆ ಮಾಡುವಾಗಲೇ ಎಲ್ಲ ಬೈಕೆಯನ್ನು ಬಿಟ್ಟು ಉಪಾಸನೆ ಮಾಡಿರ್ತಾನೆ. ಉಪಾಸನೆ ಸಾಕ್ಷಾತ್ಕಾರ ಆದ್ಮೇಲೆ ಬೈಕೆ ಬರುತ್ತಾ ನೀವು ಕೇಳ್ತೀರಾ? ಶ್ರುತಿ ಅದನ್ನು ಚೆನ್ನಾಗಿ ಇಟ್ಕೊಳ್ಳಿ. ಅಕಸ್ಮಾತ್ ಬಯಸಿದರು ಅಂತ ತಗೊಳ್ತೀನಿ. ಅಕಸ್ಮಾತ್ ಬಯಸಿದರು ಅವರಿಗೆ ಅದು ಆಗತ್ತೆ ಅಂತ ಹೇಳ್ತಾ ಇದೆಯೇ ಹೊರತು ಬಯಸ್ಬೇಕು ಬಂದಾಗ ಅದನ್ನು ಉಪಾಸನ ಅಂಗ ಮಾತ್ರ ಮಾಡ್ಕೋಬೇಡಿ. ಹಾಗೋ ಸಂಕಲ್ಪ ಮಾತ್ರದಿಂದಲೇ ಅಕ್ಕ ತಂಗಿಯರು ಬಂದು ಎದ್ದು ನಿಲ್ಲುತ್ತಾರೆ. ಆ ಸಸುಲೋಕದಿಂದ ಅಂದ್ರೆ ಆ ಅಕ್ಕ ತಂಗಿಯ ಲೋಕದಿಂದ ಸಂಪನ್ನನಾದ ಕೂಡ್ಕೊಂಡವನಾಗಿ ಅವನು ಮಹಿಮಾವಂತನಾಗುತ್ತಾನೆ. ಅಸಯದಿ ಸಖಿಲೋಕ ಕಾಮೋ ಭವತಿ ಅಸಯದಿ ಸಖಿಲೋಕ ಕಾಮೋ ಭವತಿ ಸಂಕಲ್ಪಾದೇವಾಸ್ಯ ಸಖಾಯ ಸಮುತ್ತಿಷ್ಠಂತಿ ತೇನ ಸಖಿಲೋಕೇನ ಸಂಪನ್ನೋ ಮಹೀಯತೆ. ಅಸಯದಿ ಗಂಧಮಾಲ್ಯ ಲೋಕ ಕಾಮೋ ಭವತಿ ಸಂಕಲ್ಪಾದೇವಾಸ್ಯ ಗಂಧಮಾಲ್ಯೇ ಸಮುತ್ತಿಷ್ಠತಃ ತೇನ ಗಂಧಮಾಲ್ಯ ಲೋಕೇನ ಸಂಪನ್ನೋ ಮಹೀಯತೆ. ಅಥ ಯದಿ ಸಖಿಲೋಕ ಕಾಮಃ. ಸಖಿನೇ ಅಲ್ಲ, ಹೆಂಗಸರಲ್ಲ, ಗೆಳೆಯರು ಅಂತ ಅಷ್ಟೇ ಹೇಳ್ದ. ಸಖಿನ ಶಬ್ದನೇ ಅದು. ಸಖಾ ಸಖಾಯ ಸಖಾಯ ಸಖಿ ಅಂತ ಮಾಡಿ ಶ್ರೀಲಿಂಗ ಹೆಂಗಸರು ಮಾಡ್ಕೊಂಡ್ಬಿಡಿ. ಕನ್ನಡದ ಸಖಿಯರು ಅಂದ್ರೆ ಹೆಂಗಸರು. ಆದ್ರೆ ಸಂಸ್ಕೃತದಲ್ಲಿ ಸಖಿ ಲೋಕ ಅಂದ್ರೆ ಹೆಣ್ಮಕ್ಳ ಲೋಕ ಅಂತ ಅರ್ಥ. ಈಗ ಗೆಳತಿಯರ ಲೋಕ ಅಲ್ಲ, ಗೆಳೆಯನ ಲೋಕವೇ. ಗೆಳತಿಯರ ಲೋಕ ಅನ್ಕೋಬೇಡಿ. ಭವತಿ ಸಂಕಲ್ಪಾತ್ ಏವ ಅಸ್ಯ ಸಖಾಯಃ ಸಮುತ್ತಿಷ್ಠಂತಿ ಬಹುಜನ ಗೊತ್ತಾಯ್ತು ನೋಡು. ತೇನ ಸಖಿಲೋಕೇನ ಸಂಪನ್ನಃ ಮಹೀಯತೆ. ಅದು ಬಯಸಿದ್ದು ಅದು ಬರುತ್ತೆ. ಗೆಳೆಯರಿದ್ದು ಹೆಂಗಸರೇ ಗೆಳೆಯರಿದ್ದು ತುಂಬಾ ಅವ್ರನ್ನ ಬಯಸಿದ್ದು ಅವರು ಬರ್ತಾರೆ. ಇಷ್ಟ ಎಷ್ಟು ಹೇಳಿದಾರೋ ಅಷ್ಟೇ ಅಂತ ಏನಲ್ಲ. ಅಥ ಯದಿ ಗಂಧಮಾಲ್ಯ ಲೋಕ ಕಾಮಃ ಭವತಿ ಸಂಕಲ್ಪಾದ್ ಏವ ಅಸ್ಯ ಗಂಧಮಾಲ್ಯೇ ಸಮುತ್ತಿಷ್ಠತಃ ತೇನ ಗಂಧಮಾಲ್ಯ ಲೋಕೇನ ಸಂಪನ್ನಃ ಮಹೀಯತೆ. ಅಥ ಒಂದು ವೇಳೆ ಇನ್ನು ಯದಿ ಒಂದು ವೇಳೆ ಗೆಳೆಯರ ಲೋಕವನ್ನು ಬಯಸಿದವನಾದ, ಲೋಕ ಅಂದ್ರೆ ಫಲ ಬಯಸಿದವನಾದ್ರೆ ಆ ಸಂಕಲ್ಪ ಮಾತ್ರದಿಂದಲೇ ಆ ಗೆಳೆಯರೆಲ್ಲ ಬಂದು ನಿಂತುಕೊಂಡ್ಬಿಡ್ತಾರೆ. ಆ ಗೆಳೆಯರ ಲೋಕದೊಡನೆ ಅವನು ಕೂಡ್ಕೊಂಡವನಾಗಿ ಮಹಿಮಾವಂತನಾಗಿ ಆನಂದದಿಂದ ಸಂತೋಷವಾಗಿ ಅವರನ್ನು ವ್ಯವಹಾರ ಮಾಡ್ತಿರ್ತಾನೆ. ಹಾಗೆ ಗಂಧಮಾಲ್ಯಾದಿಗಳು ಅಂಥಂಥ ಗಂಧಮಾಲ್ಯಾದಿಗಳಿದೆ, ನಂಗೆ ಅದು ಬೇಕಾಗಿತ್ತು ಅಂತ ಅಪೇಕ್ಷೆ ಪಟ್ಟರೆ ಆಖ್ಯಾಗೆ ಗಂಧಮಾಲ್ಯಾದಿಗಳು ಬಂದ್ಬಿಡುತ್ತೆ. ಅಷ್ಟೇ ಗಂಧಮಾಲ್ಯಾದಿಗಳು ಬರ್ತದೆ, ವ್ಯಕ್ತಿ ಆದ್ರೆ ಬರ್ತಾರೆ. ಗಂಧಮಾಲ್ಯ ಎಲ್ಲಿಂದ ಬರ್ತಾರೆ? ಪುತ ಉದುರ್ಬಿಡುತ್ತೆ ಆಕಾಶದಿಂದ. ಏನಿದು ಎಲ್ಲ ಮನಸ್ಸೇ ತೋರ್ಕೊಳತ್ತ. ಅಷ್ಟೇ ಕನಸ ತೋರ್ಕೊಂಡಯ್ಯ ಒಳ್ಳೆ ಕನಸ, ಇಷ್ಟೇನಾ ಕನಸು ಬಿಟ್ರೆ ಆಯ್ತು. ಗಂಧಮಾಲ್ಯಾದಿಗಳು ಸಂಕಲ್ಪ ಮಾತ್ರದಿಂದಲೇ ಅವನಿಗೆ ಬಂದು ನಿಲ್ಲುತ್ತವೆ. ಆ ಗಂಧಮಾಲ್ಯಾದಿಗಳಿಂದ ಅದೋರ ದಿವ್ಯವಾದ ಅಪ್ರಾಕೃತವಾದ ಗಂಧಮಾಲ್ಯ, ದೇವಲೋಕದ ಅದು ಮಂದಾರ, ಪಾರಿಜಾತ ಇತ್ಯಾದಿ ದಿವ್ಯವಾಗಿರ್ತಕ್ಕಂಥ ಹೂಗಳಿಂದ ಮಾಡಿದಂತಹ ಹೂ ಮಾಲೆಗಳು, ಹಾಗೆ ಆ ಲೋಕದ ಸೆಂಟುಗಳು, ಅದೋ ಘಮ 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 ಹೆಂಗೆ ವಾಸನೆ ಅಂತಂದ್ರೆ ಒಂದು ಯೋಜನೆ ದೂರ ಹಚ್ಕೊಂಡ್ಬಿಟ್ರೆ ಯೋಜನೆ ದೂರ ಪ್ರಸರಿಸ್ಕೊಂಡ್ಬಿಡುತ್ತೆ. ಅಂಥ ಕಂಪಾದ ವಾಸನೆ ಅದೆಲ್ಲ ಬಂದು ಬರುತ್ತೆ. ಬೇಕಾದ್ರೆ ಮಾಡ್ಕೊಳ್ಳಿ, ಹಚ್ಕೊಳ್ಳಿ. ಅಲ್ಲ, ಹಚ್ಕೋಬೇಕಾದ್ರೆ ಎಲ್ಲಿಗೆ? ಈ ಹೆಣಕ್ಕೆ, ಈ ಶರೀರ ನಾನಲ್ಲ ಅನ್ಕೊಂಡು ಬ್ರಹ್ಮ ನಾನು ಅನ್ಕೊಂಡವನು ಇದಕ್ಕೆ ಹಾಕ್ಬೇಕು. ಅದ ಗಂಧಮಾಲೆ
ಈ ದೇಹವೇ ನಾನಲ್ಲ, ಇದು ಕಲ್ಪಿತ, ಇದು ಅಂತ ಅಂದ್ಕೊಂಡಿದ್ದಾನೆ. ಈ ದೇಹ ಗಂಧಮಾಲಿ ಹಚ್ಕೊಳ್ತಾನಂತೆ. ಈ ಗ್ರಹಚಾರವೇ ಉಪಾಸಕರಾದ್ರು ಈ ದೇಹ ಬುದ್ಧಿ ಹೋಗಲ್ಲ ಅಂತಂದ್ರೆ ಆಗಲೇ ಬೇಕಾದ್ರೆ ಬಂದು ಯಾರಿಗೆ ಬರುತ್ತದೋ ಹಾರ್ದ ಬಂದ್ಮೇಕೇನು ಬೇಡ, ಇನ್ನೊಬ್ರು ಕೊಡಗಿ ಯಾಕೆ ತಗೋಬೇಕಾ? ನಮ್ಮ ಲಕ್ಷ್ಮೀ ಮಾತೆ ವ್ಯವಹಾರದಲ್ಲಿ ನಾವು ಯಾವ್ದು ಅಸಾಧ್ಯ ಅನ್ಕೊಂಡಿರ್ತೀವಿ ಅದು ಕೂಡ ಸಾಧ್ಯ ಅಂತ ಅಷ್ಟೇ ಅಲ್ಲೇ ತಗೋಬೇಕು. ಸರಿ, ನಿಜ, ಕರೆಕ್ಟು, ಅದು ಹೇಳಿದ ಅದು ನಿಜ. ಆದ್ರೆ ಯೋಚನೆ ಮಾಡಿದ್ರೆ ದಾರೋಪಾಸಕರು ದೇಹಾಭಿಮಾನ ಬಿಟ್ಟು ಇಂದ್ರಿಯಾಭಿಮಾನ ಬಿಟ್ಟು ಹಾರ್ದ ಬ್ರಹ್ಮ ತಾನು ಉಪಾಸನೆ ಮಾಡ್ತಾ ಮಾಡ್ತಾ ಅದು ಸಾಕ್ಷಾತ್ಕಾರ ಪಡ್ಕೊಂಡವನಿಗೆ ಈ ದೇಹಕ್ಕೆ ಗಂಧಮಾಲ್ಯಾದಿಗಳು ಬೇಕು, ಇದಕ್ಕೆ ಇದಾಗಬೇಕು ಅಂತ ಅಪೇಕ್ಷೆ ಬರುತ್ತಾ ಅನ್ಸುತ್ತೆ. यदि अन्नपानो विदुषे अन्नपानलोककामो भवति संकल्पादेवास्य अन्नपाने समुत्तिष्ठतः तेनान्नपानलोकेन सम्पन्नो महीयते। अथ यदि गीतवादित्रलोककामो भवति संकल्पादेवास्य गीतवादित्रे समुत्तिष्ठतः तेन गीतवादित्रलोकेन सम्पन्नो महीयते। अथ यदि स्त्रीलोककामो भवति संकल्पादेवास्य स्त्रियः समुत्तिष्ठन्ति तेन स्त्रीलोकेन सम्पन्नो महीयते। अथ यदि अन्नपानलोककामः भवति संकल्पात् एव अस्य अन्नपाने समुत्तिष्ठतः तेन अन्नपानलोकेन सम्पन्नः महीयते। अथ यदि गीतवादित्रलोककामः भवति संकल्पात् एव अस्य गीतवादित्रे समुत्तिष्ठतः तेन गीतवादित्रलोकेन सम्पन्नः महीयते। अथ यदि स्त्रीलोककामः भवति संकल्पात् एव अस्य स्त्रियः समुत्तिष्ठन्ति तेन स्त्रीलोकेन सम्पन्नः महीयते। ಅನ್ನಪಾನಾದಿಗಳನ್ನು ಅಪೇಕ್ಷೆ ಪಟ್ಟವನಾದರೆ ಒಳ್ಳೊಳ್ಳೆ ಅಮೃತೋಪಮಾನದಂತಕ್ಕಂಥ ಅನ್ನಗಳು ಒಳ್ಳೊಳ್ಳೆ ಪಾನೀಯಗಳು ಬೇಕು, ತಿನ್ಬೇಕು ಅಂತ ಅಪೇಕ್ಷೆ ಪಟ್ಟವನಾದರೆ ಸಂಕಲ್ಪ ಮಾತ್ರದಿಂದ ಅದೆಲ್ಲ ಅವನಿಗೆ ಒದಗಿ ಬಂದ್ಬಿಡುತ್ತೆ. ಬೇಕಾದ ತಿಂತಾನೆ, ಕುಡಿತಾನೆ, ಮಾಡ್ತಾನೆ. ಅದರಿಂದ ಸಂಪನ್ನ ಕುಡ್ಕೊಂಡವನಾಗಿ ಮಹಿಮಾವಂತನಾಗಿ ಲೋಕದೆಲ್ಲ ಕೊಂಡನು. ಏನೋ ಬಿತ್ತ ಬಿತ್ತು. ಹಾಗೆ ಗೀತವಾದಿತ ಒಳ್ಳೊಳ್ಳೆ MS ಲಕ್ಷ್ಮಿನೋ ಬಾಲಮುರಳಿನೋ ಅಥವಾ ಲಾಲ್ಗುಡಿಯರೋ ಇವರೆಲ್ಲ ಹಾಡಬೇಕು, ಇವರೆಲ್ಲ ಕೇಳಬೇಕು, ಅದನ್ನ ನೋಡ್ಬೇಕು ಅಂತ ಅಪೇಕ್ಷೆ ಪಟ್ಟರೆ ಅವ್ರು ಹೋಗಿ ಎಷ್ಟೋ ವರ್ಷ ಆಗಿರಲಿ ಟಕ್ಕಳು ಬಂದ್ಬಿಟ್ಟು ಇವ್ರ ಮುಂದೆ ಹಾಡಕ್ಕೆ ಮಾಡ್ಬಿಡ್ತಾರೆ. ಬಾಲಮುರಳಿ ಬರ್ತಾರೆ, ಲಾಲ್ಗುಡಿ ಕೃಷ್ಣ ಬರ್ತಾರೆ, MS ಲಕ್ಷ್ಮಿ ಬರ್ತಾರೆ. ಯಾರ್ಯಾರು ಒಳ್ಳೊಳ್ಳೆ ಹಾಡೋರು, ಒಳ್ಳೊಳ್ಳೆ ವಾದ್ಯ ಪಿಟೀಲು ಮೃದಂಗ ಆಚಾರ್ಯರು ಎಲ್ಲ ಬಂದ್ಬಿಡ್ತಾರಂತೆ. ಕೊಳದೊಯ್ದವರು ಬಂದು ಗೀತವಾದಿತ ಕೂಡ್ಕೊಂಡವನಾಗಿ ಅದು ಸಂಪನ್ನನಾಗಿ ಮಹಿಮಾಂತ ಆಗ್ತದೆ. ಹಾಗೆ ಸ್ತ್ರೀಲೋಕಕಾಮ, ಭೋಗ್ಯ ಸ್ತ್ರೀಯಾಗಿರ್ತಕ್ಕಂಥವ್ರು ಒಳ್ಳೊಳ್ಳೆ ಸುಂದರಿಯಾದ ಸ್ತ್ರೀಲೋಕವನ್ನ ನಾನು ಪಡ್ಕೋಬೇಕು ಅಲ್ಲ, ಬ್ರಹ್ಮಚರ್ಯದಿಂದ ದಾರೋಪಾಸನೆ ಮಾಡಿರೋದು. ಆ ದಾರೋಪಾಸನೆ ಮಾಡಿದ್ರೆ ಸ್ತ್ರೀಲೋಕದ ಏನಪ್ಪ ಇದು? ಇದು ಮೇಕೆಗೆ ಕ್ಯಾರೆಟ್ ತೋರಿಸಿ ಮುಂದೆ ಎಳ್ಕೊಂಡು ಹೋಗ್ತಾರಲ್ಲ, ಮೂಲಂಗಿ ಅಥವಾ ಕ್ಯಾರೆಟ್, ಹಂಗೆ ಅವ್ರ ಹೆಸರು ಹೇಳ್ಬಿಟ್ಟು ನಮ್ಮಂತ ಮೇಕೆಗಳನ್ನ ಕುರಿಗಳನ್ನ ಎಳ್ಕೊಂಡು ಹೋಗಕ್ಕೆ ಆ ದಿಕ್ಕಗಷ್ಟೇ. ಇದು ಅರ್ಥವಾದ ಮಾಡ್ರು. ನೀವೇನು ಕಷ್ಟಪಡ್ಬೇಕಾಗಿಲ್ಲ, ಈ ಉಪಾಸನೆ ಮಾಡಿಬಿಟ್ರೆ ಸಂಕಲ್ಪ ಮಾಡಲಿಲ್ಲ ಬಂದ್ಬಿಡತ್ತೆ ಅಂತ. ಆಮೇಲೆ ಅದು ಬೇಕು ಅಂತ ಅನ್ಸಲ್ಲ ಅನ್ನೋದು ಆಮೇಲೆ ಗೊತ್ತಾಗುತ್ತೆ. ಬೇಕು ಅಂತ ಅನ್ಸಲ್ಲ ಅದು. ಭರತ ಶ್ರೀರಾಮನ್ ಭೇಟಿಗೆ ಹೋಗಕ್ಕೂ ಮುಂಚೆ ಒಂದು ಆಶ್ರಮಕ್ಕೆ ಹೋಗ್ತಾನಲ್ಲ, ಭರದ್ವಾಜಾಶ್ರಮಕ್ಕೆ. ಅಲ್ಲಿ ಇದೇ ತರನೇ 2 ಅಧ್ಯಾಯದಲ್ಲಿ ಡಿಸ್ಕ್ರಿಪ್ಷನ್ ಇದೆ ಅಲ್ವಾ. ಅವ್ರ ಸಂಕಲ್ಪ ಮಾತ್ರದಿಂದ ಭರತನಿಗೆಲ್ಲ ಒದಗಿಸ್ಕೊಡ್ತಾರೆ. ಒಂದ್ ದೊಡ್ಡ ಸೈನ್ಯಕ್ಕೆ ಏನೇನ್ ಬೇಕೋ ಸುಲಭಾನೂ ಒದಗಿಸ್ಕೊಡ್ತಾರೆ ಅಂತ ಬರುತ್ತಲ್ಲ. ನಾವಲ್ಲಿ ರಿಲೇಟ್ ಮಾಡ್ಕೋಬಹುದು. ಋಷಿಮುನಿಗಳಿಗೆಲ್ಲ ಇತ್ತು ಆಗತ್ತೆ. ಹಾಗೆ ಸ್ತ್ರೀಲೋಕಕಾಮನಾದವನಾದ ಸಂಕಲ್ಪ ಮಾತ್ರದಿಂದ ಸ್ತ್ರೀಯರೆಲ್ಲ ಬಂದು ನಿಲ್ಲುತ್ತಾರೆ. ಆ ಸ್ತ್ರೀಲೋಕದಲ್ಲಿ ಸಂಪನ್ನವಾಗಿ ಪ್ರಸನ್ನ. ಸ್ವಾಮಿಗಳು ಸ್ತ್ರೀ ಅಂತ ಮಾಡಿಲ್ಲ, ಹೆಂಡತಿಯನ್ನು ಮಾಡ್ಬಿಟ್ಟಿದ್ದಾರೆ ಅರ್ಧದಲ್ಲಿ. ಎಲ್ಲೇ ಸ್ವಾಮಿಗಳ ಅರ್ಥದಲ್ಲಿ ಕನ್ನಡ ಅರ್ಥ ಮಾಡುವಾಗ ಭಾಷಿಕಾರ ಮಾಡಿರ್ತಾರೆ, ಅದಕ್ಕೆ ಹಾಗೆ ಮಾಡಿರ್ತಾರೆ. ಸ್ವಾಮಿಗಳೇನು ಇದಿಲ್ಲ. ಅಲ್ಲ ಅಲ್ಲ, ಇಲ್ಲಿ ಭಾಷಿಕಾರ ಮಾಡಿರೋದೇನು ಸ್ತ್ರೀಲೋಕ ಕಾಮ ಹೋಗುತ್ತೆ ಅಷ್ಟೇ. ಇಲ್ಲಿ ಅವ್ರಿಗೆ ಹೆಂಡಿ ರದ್ದು ನಿಲ್ತಾನೆ ಬರೀತಾ ಇದಾರೆ. ಬಿಟ್ಟೇ ಬಿಟ್ಟಿದ್ದಾರೆ. ಭಾಷಿಕಾರ ಏನು ಮಾಡೇ ಇಲ್ಲ. 9ನೇ ನೋಡ್ಬಿಡೋಣ. ಇದೆಯಲ್ಲ 9ನೇದು ಭಾಷೆಯಲ್ಲಿ ಅದಕ್ಕೆ
ಆ ಮಂತ್ರ ಭಾಷ್ಯದಲ್ಲಿ ಸ್ತ್ರೀಲೋಕ ತಗೊಂಡೇ ಇಲ್ಲ ಭಾಷೆಗಾರರು. ಸಮಾನ ಮನ್ಯ ತಗೊಂಡ್ಬಿಟ್ರು. ಮಾತರ ಶುರುವಲ್ಲಿ ಮಾತ್ರ ಶುರುವಲ್ಲೇ ಪಿತೃಲೋಕಾಮ ಅನ್ಕೊಟ್ಟು ಇನ್ನೆಲ್ಲ ಸಾಮಾನ್ಯ ಬಂದಿದೆ, ಅದನ್ನು ಹಂಗೆ ಅರ್ಥ ಮಾಡ್ಕೊಳ್ಳಿ. ಅಲ್ಲ ಸ್ತ್ರೀಲೋಕ ಅಲ್ಲ ಮಾತೃಲೋಕದಲ್ಲೇ ತಾಯಿ ಹೆಂಡತಿ ಎಲ್ಲ ಸೇರ್ಕೊಂಡ್ಬಿಡುತ್ತೆ. ಸ್ತ್ರೀಲೋಕ ಅನ್ನುವಾಗ ತನ್ನ ಭೋಗ್ಯವಾಗಿರುವಂತಹ ಅಪ್ಸಸ್ತಿ ಇರ್ಬೇಕು ಅಂತಂದ್ರೆ, ಇನ್ನೇನು ಒಳ್ಳೊಳ್ಳೆ ಸುಂದರ ಸ್ತ್ರೀ ಇರ್ಬೇಕು ಅಂತ ಅಪೇಕ್ಷೆ ಪಟ್ಟರೆ ತಗೋಬಹುದು, ತಪ್ಪೇನಾಗಲ್ಲ, ತಗೊಳಕ್ಕಾಗಲ್ಲ ಅಂತೇನಿಲ್ಲ. ಏನೋ ಅಲ್ಲ ಅವ್ನು ನೈಷ್ಠಿಕ ಬ್ರಹ್ಮಚಾರಿಯಾಗಿ ಉಪಾಸನೆ ಮಾಡಿದ್ರೆ ಸನ್ಯಾಸಿಯಾಗಿ ಹೆಂಡತಿ ಅಂತ ಬರ್ತಾರೆ. ಅವನಿಗೆ ಹೆಂಡತಿ ಇರೋದೇ ಇಲ್ಲ. ಬ್ರಹ್ಮಚಾರಿಯಲ್ಲಿ ಸನ್ಯಾಸ ಮಾಡಿ ಉಪಾಸನೆ ಮಾಡಿದ್ರೆ ಅಥವಾ ಬ್ರಹ್ಮಚಾರಿಯಾಗಿ ಉಪಾಸನೆ ಮಾಡಿದ್ರೆ ಹೆಂಡತಿ ಬರೋದೇ ಇಲ್ಲ. ಏನೋ ಮಾಡಿದಾರೆ ಅಷ್ಟೇ. ಇದಕ್ಕೆ ಏನು ಆಧಾರ ಗೊತ್ತಾಗಲ್ಲ. ಸ್ತ್ರೀಲೋಕ ಅನ್ನೋದು ಹೆಂಡತಿ ಅಂತಲೂ ಕಥಂ ಸರ್ವೇಷು ಲೋಕೇಶು ಕಾಮಚಾರೋ ಭವತಿ ಕಥಂ ಸರ್ವೇಷು ಲೋಕೇಶು ಕಾಮಚಾರೋ ಭವತಿ. ಹಾಗೆ ಎಲ್ಲಾ ಲೋಕದಲ್ಲೂ ಅವನಿಗೆ ಬೇಕಾದಂಗೆ ಓಡಾಡ್ತಾ ಇರ್ತಾನೆ, ಇಷ್ಟ ಬಂದಂಗೆ ನಡ್ಕೊಳ್ತಾನೆ ಅಂತ ಹೆಂಗೆ ಹೇಳ್ತೀರಾ ಅಂದ್ರೆ ಅದಕ್ಕೆ ಶ್ರುತಿಯೇ ಹೇಳ್ತಾ ಇದೆ. ಉಚ್ಯತೆ ಆತ್ಮಾನಂ ಲಕ್ಷಣಂ ಹೃದಯ ಸಾಕ್ಷಾತ್ ಯಹ ಆತ್ಮಾನಂ ಯಥೋಕ್ತಲಕ್ಷಣಂ ಹೃದಯ ಸಾಕ್ಷಾತ್ಕೃತವಾನ್ ಯಥೋಕ್ತಲಕ್ಷಣಂ ಹೃದಯ ಸಾಕ್ಷಾತ್ಕೃತವಾನ್ ಬ್ರಹ್ಮಚರ್ಯಾದಿ ಸಾಧನ ಸಂಪನ್ನ ಸನ್ ಬ್ರಹ್ಮಚಾರ್ಯ ಸಾಧನ ಸಂಪನ್ನ ಸನ್ ಸತ್ಯಾನ್ ಕಾಮಾನ್ ಸತ್ಯಕ್ತದೇಹ ಕಾಮ ಪಿತೃಲೋಕ ಕಾಮಃ. ಭಾಷಿಗಾರರಿಗೆ ಭಯ ಬಿಡ್ತು ಕಾಣುತ್ತೆ. ಇಲ್ಲಿದ್ದಾಗ ಆಗತ್ತೆ ಅಂದ್ರೆ ಯಾವ್ದು ಆಗಲಿಲ್ಲ ಅಂದ್ಬಿಟ್ರೆ ಸತ್ಮೇಲೆ ಆಗತ್ತೆ, ಇಲ್ಲಿಲ್ಲ ಅಂದ್ಬಿಟ್ರೆ ಸತ್ಮೇಲೆ ಆಗತ್ತೆ ಅಂದ್ಬಿಟ್ರೆ ತಪ್ಪಿಸ್ಕೊಂಡ್ಬಿಡ್ಬೋದು, ಈಸಿ ಅದು. ಇಲ್ಲೇ ಆಗ್ಬಿಡುತ್ತೆ ಅಂದ್ರೆ ರಗಳೆ ಆಗ್ಬಿಡುತ್ತೆ. ಯಾವಾಗ ಅಲ್ಲ ಸತ್ಮೇಲೆ ಇವನು ಅಲ್ಲಿ ಹೋದ್ಮೇಲೆ ಅಲ್ಲಿ ಬಯಸಿದ್ರೆ ಅಲ್ಲಿ ಬರ್ತಾರೆ ಅಂತ ಅಲ್ಲ ಅವನ ಕೆಲಸ. ಇವ್ರು ಯಾವ್ದೋ ಲೋಕದಿಂದ ಅಲ್ಲಿ ಕರ್ಸ್ಕೊಂಡ್ಬಿಡ್ತಾನ, ಆಶ್ಚರ್ಯಪ್ಪ ಅಲ್ಲ. ಸತ್ಯಲೋಕ ಕರ್ಸ್ಕೊಂಡ್ಬಿಡ್ತಾನೆ. ಅಪ್ಪ ಅಮ್ಮ ಅಕ್ಕ ತಂಗಿ ಅಣ್ಣ ತಮ್ಮ ಗೆಳೆಯರೆಲ್ಲ ಏನೇನೋ ಮಾಡಿರ್ತಾರೆ, ಕುಡಿದು ಮಾಡಿರ್ತಾರೆ, ಅವ್ರನ್ನೂ ಕರ್ಸ್ಕೊಂಡ್ಬಿಡ್ತಾನೆ. ಹಾ ಎಂತಾರ ಇದ ಕುಡುಕ ಗೆಳೆಯರು ಬ್ರಹ್ಮಚರ್ಯ ಮಾಡ್ಕೊಂಡು ಬ್ರಹ್ಮಚಾರಿ ಅವ್ರನ್ನ ಬ್ರಹ್ಮಲೋಕ ಕರ್ಸ್ಕೊಂಡ್ಬಿಡ್ತಾನೆ ಅಂದ್ರೆ ಎಂತ ಪ್ಲಾನ್ ಅವ್ರಿಗೆ. ಅಲ್ಲೇ ಬ್ರಹ್ಮಲೋಕ ದರ್ಶನ ಆಗತ್ತಾ ನೋಡ್ತಾನ. ಇದೆಷ್ಟು ಸಮಂಜಸ ಆಗಲ್ಲಪ್ಪ. ಮೇಲೆ ಹೇಳಿದ ತನ್ನ ಹೃದಯದಲ್ಲಿ ಇರ್ತಕ್ಕಂತಹ ಎಲ್ಲ ಈ ಅಪ್ಪ ಅಮ್ಮ ಗೆಳೆಯರು ಇವಂದೇ ಹೊರತು ಆ ಅಪ್ಪ ಅಮ್ಮ ಗೆಳೆಯರು ಅಲ್ವೂ ಅಲ್ಲ. ಅದಕ್ಕೂ ಇದಕ್ಕೂ ಸಂಬಂಧವೇ ಇಲ್ಲ. ಇವನ ಮನಸ್ಸು ಅವರು ಇವರೇ. ಆ ಅಪ್ಪ ಅಮ್ಮ ಅನ್ನೋದು ಇವನ ಮನಸ್ಸೇ, ಈ ಗೆಳೆಯರೆಲ್ಲ ಇವನ ಮನಸ್ಸೇ. ಇವನ್ ಮನಸ್ಸು ಬಿಡಿ. ಸ್ವಪ್ನದಲ್ಲಿ ಕಂಡವರೆಲ್ಲ ಹೇಗೆ ನನ್ನ ಮನಸ್ಸು, ಈ ಎಷ್ಟೆಲ್ಲ ಕಂಡವರೆಲ್ಲ ನನ್ನ ಮನಸ್ಸೇ ಅಲ್ಲ. ಮೇಲೆ ಹೇಳಿದ ಲಕ್ಷಣವುಳ್ಳಂತಹ ಆ ಆತ್ಮನನ್ನ ಸಾಕ್ಷಾತ್ಕಾರ ಮಾಡ್ಕೊಂಡಿರ್ತಾರೋ ಮತ್ತು ಮುಂದೆ ಹೇಳುವಂತಹ ಗುಣಗಳನ್ನು ಬ್ರಹ್ಮಚರ್ಯ ಸಾಧನ ಸಂಪನ್ನನಾಗಿ ನೋಡಿ, ಬ್ರಹ್ಮಚರ್ಯ ಸಾಧನ ಸಂಪನ್ನನಾಗಿ ಸ್ತ್ರೀಲೋಕ ಕಾಮ ಹೋಗಿ ಹೆಂಗಿದೆಯಮ್ಮ ಇದು ಹೊರತಾ. ಬ್ರಹ್ಮಚರ್ಯಾದಿ ಸಾಧನ ಊರ್ಕೊಂಡಿದೆಯಂತೆ, ಪೂರ್ತಿ ಮೈಗೂಡಿದೆ. ಸ್ತ್ರೀಲೋಕ ಕಾಮ ಹೋಗಿ ಒಂದರೇ ಇಲ್ಲಪ್ಪ. ಅಲ್ಲಪ್ಪ ಆ ವಾಸನೆ ಇರೋ ಅವನಿಗೆ ಬ್ರಹ್ಮಚರ್ಯಾದಿ ಊರ್ಕೊಂಡವನು ಅಕಾಮಹತನಾಗಿರಲ್ಲವನು, ಶೋಚನಾಗಿ ಬ್ರಹ್ಮಹರಣ್ಯಗರ್ಭ ಕಾಮಹತನವನು. ಅಲ್ಲಿರೋ ಎಲ್ಲಾ ಕಾಮಗಳನ್ನು ದೇಹವನ್ನು ಬಿಟ್ಟು ಪಡ್ಕೊಳ್ತಾನೆ. ನಿಮ್ಗೆ ಉಪಾಸನೆ ಮಾಡ್ರು ಅಂತ ಎಂಕರೇಜ್ ಮಾಡೋಕೆ ಅಷ್ಟೇ. ಉಪಾಸನೆ ಮಾಡ್ರಿ ಅದು ಇಂಥ ಫಲ ಸಿಗುತ್ತೆ ಅಂತ. ಆಮೇಲೆ ಗೊತ್ತಾಗುತ್ತೆ ಏನೂ ಇಲ್ಲ ಅನ್ನೋದೇ ಫಲ ಅಂತ. ಏನು ಆಗ್ಬೇಕಾಗಿಲ್ಲ, ಏನೂ ಇಲ್ಲ, ಎಲ್ಲ ಆತ್ಮನೇ, ಎಲ್ಲ ಬ್ರಹ್ಮವೇ ಗೊತ್ತಾಗತ್ತಲ್ಲ. ಅಲ್ಲಿ ಕರ್ಕೊಂಡು ಹೋಗ್ಬೇಕು. ಅದಕ್ಕೆ ಏನಾದ್ರು ಪೂಷಿ ಮಾಡ್ಬೇಕು ನಿಮ್ಗೆ, ಬರ್ರಿ 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 ಅಂತ. ಪಿತರೋ ಜನಯಿತಾರಃ ತಯೇವ ಸುಖ ಹೇತುತ್ವ ಭೋಗ್ಯತ್ವ ಲೋಕಾಃ ಉಚ್ಯಂತೆ. ಪಿತರೋ ಜನಯಿತಾರಃ ತಯೇವ ಸುಖ ಹೇತತ್ವೇನ ಭೋಗ್ಯತ್ವಾದ್ ಲೋಕಾಃ ಉಚ್ಯಂತೆ. ಉಪಾಸಕರನ್ನು ಹುಟ್ಟಿಸಂತ ತಂದೆಗಳು ಅಂತ. ಹಿಂದೆ ಹಂದಿ ಜನ್ಮದಲ್ಲಿದ್ದ ತಂದೆ, ಕತ್ತೆ ಜನ್ಮದಲ್ಲಿದ್ದ ತಂದೆ, ನಾಯಿನ ತಂದೆ ಅಲ್ಲ, ಬೇರೆ ಬೇರೆ ಪ್ರಾಣಿಗಳ. ಈ ಉಪಾಸಕನಾಗಿದ್ದಾಗ ಯಾರು ಜನಯಿತಾರ ಇದ್ದಾರೋ ಸುಖಕ್ಕೆ ಕಾರಣವಾಗಿ ಹೋಗಿ ಅಂಥವರಾಗಿ ಭೋಗ್ಯರಾಗಿರ್ತಾರೆ. ಅದರಿಂದ ಅವ್ರನ್ನ ಲೋಕಾಲೋಕ ಅಂತ ಹೇಳ್ತಾ ಇದೆ. ತೇಷು ಕಾಮೋ ಯಸ್ಯ
ತೇಷು ಕಾಮೋ ಯಸ್ಯ ಅವರ ವಿಷಯದಲ್ಲಿ ಬಯಕೆ ಯಾರಿಗಿದೆಯೋ ತೈಹಿ ಪಿತೃಭಿಃ ಸಂಬಂಧೇ ಇಚ್ಛಾ ಯಸ್ಯ ಭವತಿ ತೈಃ ಪಿತೃಭಿಃ ಸಂಬಂಧೇನ ಯಚ್ಛ ಯಸ್ಯ ತಸ್ಯ ಭವತಿ ಸಂಕಲ್ಪ ಮಾತ್ರಾದೇವ ಪಿತರಃ ಸಮುತ್ತಿಷ್ಠಂತಿ ತಸ್ಯ ಸಂಕಲ್ಪಮಾತ್ರಾದೇವ ಪಿತರಃ ಸಮುತ್ತಿಷ್ಠಂತಿ ಆತ್ಮಸಂಬಂಧಿತಾಂ ಆಪದ್ಯಂತೆ. ಆತ್ಮಸಂಬಂಧಿತಾಂ ಆಪದ್ಯತೆ. ಅಂತ ಪಿತೃಗಳೊಡನೆ ಸೇರ್ಕೋಬೇಕು, ಮಾತಾಡಬೇಕು, ಓಡಾಡಬೇಕು ಅಂತ ಅಪೇಕ್ಷೆ ಯಾರಿಗಿರುತ್ತೋ ಯಾವ ಧರ್ಮೋಪಾಸಕನಿಗೆ ಅವರ ಸಂಕಲ್ಪ ಮಾತ್ರದಿಂದಲೇ ಅವರು ಆ ಪಿತೃಗಳು ಬಂದು ನಿಂತಿರ್ತಾರೆ. ತನಗೆ ಸಂಬಂಧ ಪಟ್ಕೊಂಡವರ ಇಂತು ಬಾರೋ ಮಗನೇ ಹೋಗೋಣ, ಅಲ್ಲಿ ಹೋಗೋಣ, ಇಲ್ಲಿ ಹೋಗೋಣ, ಏನ್ ಬೇಕಾಗಿರ್ತಾರೆ ಬಹಳ ಪ್ರೀತಿಯಿಂದ ಮಾತಾಡ್ಕೊಂಡು ಕಟ್ಕೊಂಡು ಮುದ್ದು ಮಾಡಿ ಕರ್ಕೊಂಡು ಹೋಗ್ತಾರೆ. ವಿಶುದ್ಧ ಸತ್ವತೆಯ ಸತ್ಯ ಸಂಕಲ್ಪತ್ವಾದ್ ಈಶ್ವರ ಸೇವಾ. ವಿಶುದ್ಧ ತತ್ವತೆಯ ಸತ್ಯ ಸಂಕಲ್ಪತ್ವಾದ್ ಈಶ್ವರ ಸೇವಾ. ಪರಮೇಶ್ವರಿಗೆ ಹೇಗೆ ಸತ್ಯ ಸಂಕಲ್ಪನೋ ಹಾಗೆ ಪರಮೇಶ್ವರನಂತೆ ಪರಿಶುದ್ಧಾಂತಃಕರಣವನಾಗಿರುತ್ತಾನಾದ್ದರಿಂದ ಈ ಉಪಾಸಕ ಆ ಪರಿಶುದ್ಧಾಂತಃಕರಣವು ಎಂ ಲೋಕಂ ಮನಸಾ ಸಂವಿಭಾತಿ, ಯಾವ್ಯಾವ ಲೋಕವನ್ನು ಅಪೇಕ್ಷೆ ಪಡ್ತಾನೋ ಎಲ್ಲ ಬಂದ್ಬಿಡುತ್ತೆ, ತಾನೇ ಬರುತ್ತೆ. ಅಲ್ಲ, ವಿಶುದ್ಧ ಸತ್ಯನಾದವರಿಗೆ ಅಪೇಕ್ಷೆ ಬರಲ್ಲ ಅಂತೀನಿ ನಾನು. ಅಪೇಕ್ಷೆ ಕಿಸ್ಕೊಂಡು ಹೋಗತ್ತಪ್ಪ ಮಾಡಿದರೆ. ಗುರುಗಳೇ, ಇಲ್ಲಿ ಸಾಕ್ಷಾತ್ಕಾರ ಮಾಡ್ಕೊಂಡು ಒಂದು ಹೇಳ್ತಿದ್ದೀರಾ, ಹೃದಯಾಕಾಶವನ್ನ ಹಾರ್ದಾಕಾಶವನ್ನ ಉಪಾಸನೆ ಮಾಡೋವಾಗ ಸತ್ಯಕಾಮ ಸತ್ಯ ಸಂಕಲ್ಪ ಅಂತ ಹೇಳ್ತೀವಿ. ಅವನಿಗೆ ತಾನೇ ಕಾಮ ಎಲ್ಲಿದೆ ಪರಮಾತ್ಮನಿಗೆ? ಕಾಮನ ಅಂಟಿಸಿದ್ಮೇಲೆ ಇವನಿಗೂ ಅಂಟಿಸ್ಬಿಟ್ಟಿದೀವಿ ಅಷ್ಟೇ. ಸರಿ, ಅದು ಸೋಕಾಮೇದ ಬಹುಶ್ಯಾಂಪ್ರದ ಹೆಚ್ಚು ಹೇಳಿದಲ್ಲ, ಪರಮಾತ್ಮ ಸೃಷ್ಟಿ ಮಾಡುವ ಬಯಸಿದ ಬಹಳ ಸೃಷ್ಟಿ ಮಾಡಬೇಕು ಅಂತ ಆತಃ ಕಾಮ, ಸ್ವರೂಪಭೂತವಾದ ಕಾಮ ಇಟ್ಕೋಬೇಕು. ಕೇನ ಪಿತೃಲೋಕೇನ ಭೋಗೇನ ಸಂಪನ್ನಃ ಪಿತೃಲೋಕೇನ ಭೋಗೇನ ಸಂಪನ್ನಃ ಸಂಪತ್ತಿ ಇಷ್ಟಪ್ರಾಪ್ತಿ ಸಂಪತ್ತಿಃ ಇಷ್ಟಪ್ರಾಪ್ತಿಃ ಸಮೃದ್ಧಃ ಮಹೀಯತೆ ಪೂಜ್ಯತೆ ವರ್ಧತೆ ವಾ. ಮಹೀಯತೆ ಪೂಜ್ಯತೆ ವರ್ಧತೆ ವಾ. ಆ ಪಿತೃಲೋಕವೆಂಬ ಭೋಗದೊಡನೆ ಕೂಡಿಕೊಂಡವನಾಗಿ ಸಂಪತ್ತಿ ಕೂಡಿಕೊಳ್ಳುವುದು, ತನ್ನ ತಂದೆಯೊಡನೆ ಸೇರ್ಕೊಳ್ಳೋದು, ಅಂಥ ಒಂದು ಸುಖ ಪ್ರಾಪ್ತಿ. ಅದನ್ನು ಸಮೃದ್ಧನಾದವನಾಗಿ ಕೂಡ್ಕೊಂಡವನಾಗಿ ಅದನ್ನ ಪೂಜಿಸಲ್ಪಡ್ತಾನೆ, ಗೌರವಿಸಲ್ಪಡ್ತಾನೆ, ಮಹಿಮಾವಂತನಾಗ್ತಾನೆ, ಬಹಳ ಆನಂದದಿಂದ ಕೂಡಿದವನ. ಖುಷಿಯಾಗಿದೆ, ನಮ್ಮ ಅಪ್ಪ ಬಂದರು ಅಂತ ಹೇಳಿ ಖುಷಿಯಾಗಿದೆ. ಕೋಲ್ ಹಿಡ್ಕೊಂಡ್ಬಂದ್ರೆ ಮಾತ್ರ ಕಷ್ಟ. ನಮ್ಮ ಇವ್ರು ಹೇಳ್ತಾರೆ ನಾಗರಾಜು, ಅಲ್ಲಿ ಕೋಲ್ ಹಿಡ್ಕೊಂಡ್ಬಿಟ್ಟು ಅವನ ಅಪ್ಪ ಹೊಡಿತಿದ್ದಂತೆ. ಅಪ್ಪ ಕೋಲ್ ಹಿಡ್ಕೊಂಡ್ಬಂದ್ಬಿಟ್ರೆ ಏನ್ ಮಾಡೋದು ಅಂದ್ರು. ಇಲ್ಲ ರೀ, ನಿಮ್ಮ ಸಂಕಲ್ಪ ತಕ್ಕಾಗಿ ಬರೋದ್ರಿಂದ ಕೋಲ್ ಹಿಡ್ಕೊಂಡ್ ಬರಲ್ಲ. ಅವ್ರು ಒಳ್ಳೊಳ್ಳೆ ಆಪುಸ್ ಮಾವಿನ ಹಣ್ಣು, ರಸಪುರಿ ಮಾವಿನ ಹಣ್ಣು, ಒಂದು ಕೆಂದ ಹಳಸು ಆ ಹಣ್ಣನ್ನು ತಗೊಂಡ್ಬರ್ತಾರೆ ಹೊರತು ಕೋಲ್ ಹಿಡ್ಕೊಂಡು ಬರಲ್ಲಪ್ಪ ಅಂತಂದೆ. ಯಾರು ಗೊತ್ತ, ನಮ್ಮ ಅಪ್ಪ ಹಂಗೆ ಬರ್ತಿದ್ರಪ್ಪ, ನಂಗೆ ಭಯ ಆಗ್ತಿತ್ತು ಅಂತಂದು. ಅವ್ರ ಅಪ್ಪ ನಮ್ಗೆ ಅದೇ ಕಾಣುತ್ತೆ ಅಂದ್ರು. ನಮ್ಮ ಅಪ್ಪ ಅಂದ್ರೆ ಜ್ಞಾಪಕ ಆಗೋದು ಒಂದು ಕೈಲಿ ಒಂದು ಕೋಲು ಅಂತ. ನಮ್ಮ ಅಪ್ಪ ಕೂಡ ಚಿತ್ರಗಳು ಕೈ ಕೋಲೆ ಅಂತ ಅಂತಿದ್ರು. ಮಹಿಮಾನ ಅನುಭವತಿ, ಆ ತಂದೆಯಾರನೇ ಅನುಭವತಿ, ಆ ಉಪಾಸನೆ ಮಹಿಮೆಯನ್ನು ಫಲವನ್ನು ಅನುಭವಿಸ್ತಾನೆ. ನಾಳೆ ಉಮಾಪ್ಯಾಯಂತಮಾಂಗಾನಿ ವಾಕ್ಪ್ರಾಣಶ್ಚಕ್ಷುಶ್ರೋತ್ರಮಥೋ ಬಲವಿಂದ್ರಿಯಾಣಿ ಸರ್ವಾಣಿ ಸರ್ವಂ ಬ್ರಹ್ಮ ನಿರಾಕುರ್ಯಾಂ ಮಮ ಬ್ರಹ್ಮ ನಿರಾಕರೋತ್. ನಿರಾಕರಣಮಸ್ತು ನಿರಾಕರಣಂ ಮೇಸ್ತು ತದಾತ್ಮನಿರ್ದೇಯ ಉಪನಿಷತ್ ಧರ್ಮಾಃ ತೇ ಮಯಿ ಸಂತು ತೇ ಮಯಿ ಸಂತು. ಓಂ ಶಾಂತಿ ಶಾಂತಿ ಶಾಂತಿ.